ದೇವರ ಮುಂದೆ ಈ ಸಮಯದಲ್ಲಿ ಹೇಳಿ ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಅದ್ಭುತ ಮಾಡ್ತಾನೆ. ಒಂದು ವೈದ್ಯನಿಗೆ ಹೇಗೆ ನಾವು ನಮ್ಮ ಒಳಗಿರ್ತಕ್ಕಂಥ ಸಮಸ್ಯೆಗಳು ಹೇಳ್ಕೊತೇವೋ, ಅಥವಾ ಒಂದು ಪಕ್ಕ ಮನೆಯವರಿಗೆ ನಾವು ಹಿಂಗೆ ಪ್ರಾಬ್ಲಮ್ ಆಗತ್ತೆ ಎಂಬುದು ನಾವು ಹೇಗೆ ನಾವು ತಿಳಿಸಿ ಅವ್ರಿಗೆ ಹೇಳ್ತಕ್ಕಂಥವ್ರಾಗಿರ್ತೇವೋ, ಅಥವಾ ನೆಂಟಸ್ರ ಮುಂದೆ ಬಂಧು ಬಳಗದವ್ರ ಮುಂದೆ ಕಣ್ಣೀರು ಹೇಗೆ ಇಡ್ತೇವೋ, ಒಂದು ವೇಳೆ ನಿಮ್ಗಿರ್ತಕ್ಕಂಥ ಭಾರ, ನಿಮ್ಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಆತನಿಗೆ ಹೇಳುವುದರೆ ಆತನ ಬಿಡುಗಡೆ ಮಾಡ್ತಾನೆ. ಪಕ್ಕ ಮನೆಯವರು 4 ಜನರಿಗೆ ಹೇಳ್ತಾರೆ, ಪ್ಲಸ್ ಬಂಧು ಬಳಗದವ್ರು ಹೇಳಿದ್ರೆ ಅಂದ್ರೆ ಅವರು ಕೂಡ 4 ಜನರಿಗೆ ಹೋಗಿ ಹೇಳ್ತಕ್ಕಂಥವ್ರಾಗಿರ್ತಾರೆ. ಆದರೆ ದೇವ್ರಿಗೆ ಹೇಳಿದ್ರೆ ಅಂದ್ರೆ ದೇವ್ರು ಯಾರಿಗೂ ಹೇಳಲ್ಲ. ದೇವ್ರು ಕಾರ್ಯ ಮಾಡ್ತಕ್ಕಂಥನಾಗಣ. ಜನರು ಮನಸ್ಸು ನೋಯಿಸ್ತಾರ, ದೇವರು ಮನಸ್ಸು ನೋಯಿಸಲ್ಲ, ದೇವರು ಕಾರ್ಯಗಳನ್ನು ಮಾಡ್ತಕ್ಕಂಥನಾಗಿದ್ದಾನೆ. ಅದಕ್ಕೆ ಆತನಿಗೆ ನಮ್ಮ ಆತ್ಮ ಪ್ರಾಣ ಶರೀರ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದು ನಿಮ್ಮ ಸಮಸ್ಯೆ ವಿಷಯವಾಗಿ ಪ್ರಾರ್ಥಿಸ್ರಿ. ಕಣ್ಮುಚ್ಚಿ ಪ್ರಾರ್ಥಿಸ್ರಿ. ಸೋದರಿ ಸೋದರ, ನೀನು ಪ್ರಾರ್ಥಿಸುವುದರೆ ದೇವರ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡ್ತಾನೆ. ದೇವರ ಅದ್ಭುತ ನೋಡಬೇಕಾದ್ರೆ ನೀನು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಹೇಳ್ತಾನೆ ಆತನು, ಎಲ್ಲೇ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿ ಪ್ರೇಯರಿ. ಆತನು ಒಬ್ಬನೇನೆ ವಿಶ್ರಾಂತಿ ಕೊಡ್ತಕ್ಕಂಥವನು. ಆತನಿಗೆ ಬಿಟ್ಟು ಬೇರೆ ಯಾರೂ ವಿಶ್ರಾಂತಿ ಕೊಡಲ್ಲ ಪ್ರೇಯರಿ. ಆತನು ಒಬ್ಬನೇ ನಿಮ್ಮನ್ನು ಬಲಪಡಿಸ್ತಕ್ಕಂಥನಾಗಣ. ನೀವು ಆತನಲ್ಲಿ ಮೊರೆ ಹೇಳ್ರಿ, ಆತನಲ್ಲಿದ್ದು ಪ್ರಾರ್ಥಿಸ್ರಿ. ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಪ್ರಾರ್ಥಿಸ್ರಿ, ಮೌನವಾಗಿರಬಾರ್ದು. ನೀವು ಪ್ರಾರ್ಥನೆಯಲ್ಲಿ ಪಾಲ್ಭಾಗಿರ್ರಿ. ಮಗನೇ ಮಗಳೇ, ಭಯಪಡಬೇಡ, ನಾನು ನಿನ್ನನ್ನು ವಿಶೇಷ ಸಹಾಯಕನಾಗಿದ್ದಂತ ಹೇಳ್ತಾನೆ ಪ್ರೇಯರೇ. ಭಯಪಡ್ತಕ್ಕಂಥ ಅವಶ್ಯಕತೆ ನಿಮಗಿಲ್ಲ, ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತೇಳಿ ದೇವ್ರು ಹೇಳ್ತಾನೆ ಪ್ರೇಯರೇ. ಕೊರತೆ ಬಂದಾಗೆಲ್ಲ ನಿಮ್ಮನ್ನು ಹತ್ತಿರವಾಗಿದ್ದು ನಡೆಸ್ತಕ್ಕಂಥನಾಗಿದ್ದಾನೆ ಪ್ರೇಯರೇ ಆತನು. ಅದಕ್ಕೆ ಹೇಳ್ತಾನ, ಬೇಡ್ರಿ ನಿಮ್ಮನ್ನ ಕೊಡ್ತಾ, ಹುಡುಕ್ರಿ ನಿಮ್ಗೆ ನಾನು ಸಿಗ್ತಾ, ತಟ್ಟಿರಿ ನಿಮ್ಗೆ ನಾನು ತೆರಿತಾ, ಬೇಡುವವರೆಲ್ಲರಿಗೆ ದೊರೆಯುವುದು ಎಂಬುದಾಗಿ ಹೇಳ್ತಾನೆ ಪ್ರೇಯರೇ. ಮೌನವಾಗಿರದೆ ಪ್ರಾರ್ಥಿಸ್ರಿ. ಅಗಲವಾಗಿ ಬಾಯನ್ನು ತೆರೀರಿ, ನಾನು ತುಂಬಿಸುವೆನೆಂಬುದಾಗಿ ಹೇಳ್ತಾನೆ ಪ್ರೇಯರೇ. ಜನರ ಮುಂದೆ ಹೊಗಳಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ದೇವರ ಹತ್ತಿರವಾಗಿದ್ದು ನಡೆದು ಆತನಿಗೆ ಸಮರ್ಪಣೆ ಮಾಡೋಣ ಪ್ರೇಯರೇ. ತನ್ನವರು ದೋಷಿಸ್ತಿರ್ಬೋದು, ತನ್ನವರು ನಿಮ್ಮನ್ನು ವಿರುದ್ಧವಾಗಿ ಕಾರ್ಯ ಮಾಡ್ತಿರ್ಬೋದು, ಆದರೆ ದೇವರು ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡಲ್ಲ ಪ್ರೇಯರೇ. ನಿನಗಾಗಿ ಆತನು ಸಿಲ್ಬೆ ಮೇಲೆ ರಕ್ತವನ್ನು ಸುರಿಸಿದನು ಪ್ರೇಯರೇ. ಸಿಲ್ಬೆ ಮೇಲೆ ತನ್ನ ಶರೀರವನ್ನು ಚೂರು ಚೂರು ಮಾಡ್ಕೊಂಡನು ಪ್ರೇಯರೇ. ಆತನು ನಿನಗಾಗೆ ಆತನ ರಕ್ತವನ್ನು ಚೆಲ್ಲಿ ರಕ್ತದಿಂದ ಆತನು ಕೊಂಡುಕೊಂಡನು ಪ್ರೇಯರೇ. ನಿನಗಾಗೆ ಆತನು ಸ್ಪಷ್ಟವಾಗಿ ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿ ತಿರುಗಿ ಆತನು ಬರ್ತಾ ಅಂತೇಳಿ ಪ್ರೇಯರೇ. ಈ ಲೋಕದಲ್ಲಿದ್ದು ಆತನು ಜಯಿಸನ್ ಪ್ರೇಯರೇ ಮರಣವನ್ನು. ನೀವು ಕೂಡ ಆತನ ನಂಬುವುದರೆ ಜಯಿಸ್ಲಕ್ಕೆ ಅವಕಾಶದ ಪ್ರೇಯರೇ. ಪ್ರಾರ್ಥಿಸು ತಾಯಿ, ಪ್ರಾರ್ಥಿಸು ತಂದೆ, ಪ್ರಾರ್ಥಿಸು. ನೀನು ಪ್ರಾರ್ಥನೆ ಮಾಡುವಾಗ ದೇವರ ಅದ್ಭುತ ನೋಡ್ತೀವಿ. ನನ್ನ ಕಷ್ಟ ಇಷ್ಟೇ, ನನ್ನ ಭಾರ ಇಷ್ಟೇ ಅನ್ಬೇಡ. ದೇವರು ಯಾರನ್ನು ಪ್ರೀತಿ ಮಾಡ್ತಾನೋ ಅವರನ್ನು ಹೊಡಿತಾನಂತ ಪ್ರೇಯರೇ. ತಿರುಗಿ ಅವರಿಗೆ ಉನ್ನತ ಸ್ಥಾನಕ್ಕೆ ತರ್ತಾನೆ ದೇವರು. ಇವತ್ತು ನೆನ್ಕೊಂಡಿರ್ಬೋದು, ನನ್ನ ಕಷ್ಟ ಎಷ್ಟು ವರ್ಷ, ನನ್ನ ಸಮಸ್ಯೆ ಎಷ್ಟು ವರ್ಷ, ನಂದು ಚಿಂತೆ ಭಾರ ಆಲೋಚನೆಗಳು ಎಷ್ಟು ವರ್ಷ ಎಂಬುದಾಗಿ ಅನ್ಕೊಂಡಿರ್ಬೋದು, ಅಥವಾ ಎಷ್ಟು ದಿನಗಳು ಅನ್ಕೊಂಡಿರ್ಬೋದು, ಅಥವಾ ಈ ರೋಗ ವ್ಯಾಧಿ ಎಷ್ಟು ದಿನ ನನ್ನ ಒಳಗೆ ಕಾಡ್ಸಕ್ಕಂತಾಗದ ಅನ್ಕೊಳ್ಳೋದಿದ್ದಿ, ಅಥವಾ ಈ ಕಾಯಿಲೆ ನಾನು ಎಷ್ಟು ಶೋಧಿಸಕ್ಕಂಥದ್ದಾಗಿದೆ ಎಂಬುದಾಗಿ ಅನ್ಕೋತಾ ಇದ್ದಿ. ಪ್ರಾರ್ಥನೆ ಮಾಡು. ಈ ದಿನ ದೇವರು ನಿನ್ನ ಬಿಡುಗಡೆ ಮಾಡೋಕೆ ಸಿದ್ಧನಾಗಿದ್ದಾನೆ ಪ್ರೇಯರೇ. ಇವತ್ತು ನೀನು ಏನು ಬೇಡ್ತಿ ಪ್ರಾರ್ಥನೆಯಲ್ಲಿ, ಅದು ದೇವರು ನಿನ್ನನ್ನು ಕೊಡ್ತಕ್ಕಂಥನಾಗಿದ್ದಾನೆ ಪ್ರೇಯರೇ. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಯಜಮಾನ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿಮ್ಮ ತಾಯಿ ತಂದೆ, ನಿಮ್ಮ ಬಂಧು ಬಳಗದರ ವಿಷಯವಾಗಿ ಅವ್ರು ಯಾವುದಾದರೂ ಒಂದು ಸಮಸ್ಯೆಯನ್ನು ಎದುರ್ಕೊಳ್ತಕ್ಕಂಥರಾಗಿದ್ದಾರೇನೋ, ಅಥವಾ ಯಾವುದಾದ್ರೂ ಒಂದು ರೋಗ ವ್ಯಾಧಿಯಲ್ಲಿ ಬಿದ್ದೋಗಿದ್ದಾರೇನೋ, ಅಥವಾ ಯಾವುದಾದ್ರೂ ಒಂದು ಕಷ್ಟದಲ್ಲಿ ಹರೇನೋ, ಅಥವಾ ಹಾಸ್ಪಿಟಲ್ನಲ್ಲಿ ರೋಗ ವ್ಯಾಧಿ ನರಳಾಡ್ತಕ್ಕಂಥರಾಗಿದ್ದಾರೇನೋ, ಅಥವಾ ಅನೇಕ ಒಂದು ಮರಣ ಹಾಸಿಗೆದಲ್ಲಿ ಬಿದ್ದು ಶೋಧನೆಗೆ ಒಳಗಾಗ್ಲತ್ತಾರೇನೋ, ಮರಣವನ್ನು ಹತ್ತಿರವಾಗದನ್ನು ಅವರಿಗಾಗಿ ಪ್ರಾರ್ಥನೆ ಮಾಡು. ದೇವರು ಬಿಡುಗಡೆ ಮಾಡ್ತಾನೆ ಅವರಿಗೆ.
ದೇವರು ಅವ್ರಿಗೆ ಸ್ವಸ್ಥತೆ ಮಾಡ್ತಾನೆ, ಒಳ್ಳೆ ಆರೋಗ್ಯ ಕೊಡ್ತಾನೆ, ದೇವರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನವರಿಗಾಗಿ ನೀ ಪ್ರಾರ್ಥನೆ ಮಾಡು. ನಿನ್ನವರಿಗಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡೊಂದು ಅದ್ಭುತ ಅವ್ರೊಳಗೆ ಮಾಡ್ತಾನೆ. ತಿರುಗಿ ನಿನಗೆ ಕೂಡ ದೇವರು ಮಾಡ್ತಾನೆ. ಪ್ರಿಯರೇ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿ ಮಾಡು. ನಿನ್ನ ವೈರಿ ಕೂಡ ನೀನು ಪ್ರೀತಿ ಮಾಡು. ವೈರಿ ನಿನ್ನ ಎದುರಲ್ಲಂದ್ರೆ ಆ ವೈರಿಗೆ ನೀನು ಪ್ರಾರ್ಥನೆ ಮಾಡು. ಆ ವೈರಿಗೋಸ್ಕರ ಪ್ರಾರ್ಥನೆ ಮಾಡು. ಆ ವೈರಿಗಾಗಿ ಪ್ರಾರ್ಥನೆ ಮಾಡುವಾಗ ಒಂದು ವೇಳೆ ಆ ವೈರಿ ರಕ್ಷಣೆ ಒಂದು ದೇವ್ರ ಕಡೆ ತಿರುದನಂದ್ರೆ ಆ ಪ್ರತಿಫಲ ನಿನಗೆ ಬಂದೇ ಬರ್ತದೆ. ಪ್ರಿಯರೇ, ಪ್ರಾರ್ಥಿಸು, ಮೌನವಾಗಿರಬೇಡ, ಪ್ರಾರ್ಥಿಸು. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಒಂದು ಸರ್ತಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಭಾರತ ದೇಶಕ್ಕಾಗಿ ಒಂದು ಸರ್ತಿ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ, ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವಯ್ಯ. ನಮ್ಮ ದೇಶದಲ್ಲಿ ಸಮಾಧಾನವಾಗಿರಲಿ ಕರ್ತನೆ. ನಮ್ಮ ದೇಶದಲ್ಲಿ ಸಮೃದ್ಧಿ ಇರಲಿ ಆದ್ರೆ. ನಮ್ಮ ದೇಶದಲ್ಲಿ ಒಂದು ಜೀವನ ಇರಲಿ ಅಪ್ಪಯ್ಯ. ನಮ್ಮ ದೇಶದಲ್ಲಿ ಅನೇಕ ಒಂದು ಗೊಂದಲಗಳು, ಅನೇಕ ಒಂದು ಸಮಸ್ಯೆಗಳು ಎದುರ್ಕೊಳ್ತಿದ್ದವು ಕರ್ತನೆ ಆಯಾ ಸಮಯದಲ್ಲಿ. ಆದರೆ ನಮ್ಮ ದೇಶವನ್ನು ಸರಿಪಡಿಸು, ಸರಿ ಮಾಡಯ್ಯ. ನಮ್ಮ ದೇಶವನ್ನು ದೇವರೇ ಯಾರು ಸತ್ಯಕ್ಕೆ ತಕ್ಕಂತೆ ಆಳ್ವಿಕೆ ಮಾಡುತ್ತಾರೋ ಅವ್ರ ಕೈಲಿ ಕೊಡಯ್ಯ. ಅಥವಾ ಇದ್ದಂಥವರಿಗೆ ಅವರ ಮನಸ್ಸುಗಳನ್ನು ಮಾರ್ಪಡಿಸಿ ಸ್ಥಿರವಾಗಿ ಬಲಪಡಿಸಯ್ಯ. ಕ್ರಿಸ್ತವರ ಮೇಲೆ ದಬ್ಬಳಿಕೆ, ಕ್ರಿಸ್ತವರ ಮೇಲೆ ದಾಳಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದೇಶ ಅಲ್ಲ ದೇವ್ರೆ. ಅದನ್ನು ಪ್ರಾರ್ಥಿಸ್ತಾ ನಮ್ಮ ದೇಶವನ್ನು ಕಾಪಾಡಬೇಕಾದರೆ ಒಳ್ಳೆ ಮನಸ್ಸಂಕಲ್ಪ ಬೇಕಯ್ಯ, ಒಳ್ಳೆ ಮನಸ್ಸು ಬೇಕಯ್ಯ. ಅದು ಕ್ರಿಸ್ತವರಾಗಿರ್ಬೇಕಯ್ಯ ಕರ್ತನೆ. ಹಲ್ಲೆಲೂಯಾ. ನೀನು ಬಲಪಡಿಸು ಕರ್ತನೆ. ತಿರುಗಿ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಕರ್ನಾಟಕ ರಾಜ್ಯ ಅಂತೂ ಯಾವುದೇ ವಿಷಯದಲ್ಲಿ ಗೊಂದಲಕ್ಕೊಳಗಲಕ್ಕೆ ಅವಕಾಶ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿಗಳು ಯಾರು ಗೊಂದಲಕ್ಕೆ ಒಳಗಾಗಲಕ್ಕೆ ಅವಕಾಶ ಇಲ್ಲ. ಅದ್ಭುತವಾಗಿ ಪ್ರತಿಯೊಬ್ಬರಿಗೆ ಸಮಾನತೆಯಿಂದ ಆಳುವ ಹಾಗೆ ನೀ ಕೃಪೆ ತೋರಿಸಯ್ಯ. ನಮ್ಮ ಕರ್ನಾಟಕದಲ್ಲಿ ಕೂಡ ಅನೇಕ ಒಂದು ದಬ್ಬಳಿಕೆ, ಅನೇಕ ಒಂದು ಸಮಸ್ಯೆಗಳು ಆಲತ್ತವಯ್ಯ. ಅಲ್ಲಿ ಒಂದೊಂದು ಸಮಸ್ಯೆಗಳು, ಘಟನೆಗಳು ಎದುರ್ಕೊಳ್ತಿದ್ದಾರಯ್ಯ ಜನರು. ಎಲ್ಲ ಥರ ಘಟನೆಗಳಿಂದ ನೀನು ಬಿಡುಗಡೆ ಮಾಡಯ್ಯ. ಎಲ್ಲ ಥರ ಶೋಧನೆಗಳಿಂದ, ಸಮಸ್ಯೆಗಳಿಂದ ನೀನು ಬಿಡುಗಡೆ ಮಾಡು, ಪರಿಹಾರ ಮಾಡು ಕರ್ತನೆ. ನಮ್ಮ ಬೀದರ್ ಜಿಲ್ಲೆಯನ್ನು, ಬೀದರ್ ಡಿಸ್ಟಿಕ್ಕನ್ನು ಕರ್ತನೆ, ತಾಲೂಕುಗಳನ್ನು ದೇವರೇ ನೀನು ಆಶೀರ್ವಾದ ಮಾಡಯ್ಯ. ಆಳ್ತಕ್ಕಂಥ ವ್ಯಕ್ತಿಗಳನ್ನು ಆಶೀರ್ವಾದ ಮಾಡು ಕರ್ತನೆ. ಒಂದು ಏರಿಯಾ ಹಿಡ್ಕೊಂಡು, ಒಂದು ಪ್ರಾಂತ ಹಿಡ್ಕೊಂಡು, ಒಂದು ಗ್ರಾಮ ಹಿಡ್ಕೊಂಡು, ಒಂದು ಪಟ್ಟಣ ಹಿಡ್ಕೊಂಡು ಕರ್ತನೆ ಆಳ್ವಿಕೆ ಮಾಡ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿ ಒಳಗೆ ನೀನು ಅದ್ಭುತ ಮಾಡಯ್ಯ. ಒಳ್ಳೆ ಮನಸ್ಸು, ಮನಸ್ಸಂಕಲ್ಪ ಕೊಡು ಕರ್ತನೆ. ಯಾರು ಗೊಂದಲಕ್ಕೊಳಗಾಗಿದ್ದು ವಿರುದ್ಧವಾಗಿ ಕಾರ್ಯಗಳು ಮಾಡ್ಲಿಕ್ಕೆ ಅವಕಾಶ ಇಲ್ಲ ದೇವ್ರೆ. ಅಯ್ಯ, ನಮ್ಮ ಸಭೆಯಾಗಿ ನಾವು ಪ್ರಾರ್ಥಿಸ್ತೇವೆ ದೇವ್ರೆ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಯ್ಯ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಿ ನೀನೇ ಸದುತ್ತರವನ್ನು ಕೊಡ್ತೀಯ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ, ದಾಸನು ನಾ. ಹೌದು ಕರ್ತನೆ, ನಾವೆಲ್ಲರೊಟ್ಟಾಗೂ ಸೇರಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಒಂದು ಕೃಪೆಯಿಂದ, ನಿನ್ನ ಒಂದು ಅನುಗ್ರಹದಿಂದ, ನಿನ್ನ ಒಂದು ಪ್ರಸನ್ನದಿಂದ ನಮ್ಮನ್ನು ತುಂಬಿಸಯ್ಯ. ಥ್ಯಾಂಕ್ ಯು ಲಾರ್ಡ್. ತುಂಬಿಸಯ್ಯ ಅಯ್ಯ. ನೀನೇ ನನ್ನ ಆಶ್ರಯವಾಗಿದೆ, ನೀನೇ ನನ್ನ ಕೋಟೆಯಾಗಿದೆ. ಅದಕ್ಕಾಗಿ ನಿನ್ನನ್ನು ನಾವು ಸ್ತುತಿಸ್ತೇವೆ ಈ ಸಮಯದಲ್ಲಿ. ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ
ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದಾಸನು ನಾ. ಎಸ್ ಲಾರ್ಡ್. ಕರ್ತನೆ ನಿನ್ನ ಮಹಿಮೆ ಆಗಲಿ. ಕರ್ತನೆ ನೀನು ನಮ್ಮ ಆಶ್ರಯವಾಗಿದೆಯ, ನೀನು ನಮ್ಮ ಕೋಟೆಯಾಗಿದೆಯ, ನೀನು ನಮ್ಮನ್ನು ರಕ್ಷಕನಾಗಿದೆಯ, ನಮ್ಮ ಪ್ರಾಣಕ್ಕೆ ಆಧಾರನು ನೀನೇ ಆಗಿದೆಯ. ಅದಕ್ಕೆ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ ಸಮಯದಲ್ಲಿ. ಅಯ್ಯ, ನಮ್ಮ ಪ್ರಾರ್ಥನೆಯನ್ನು ಕೇಳು ಕರ್ತನೆ ಸಮಯದಲ್ಲಿ. ಯಾಕಂದರೆ ನಮ್ಮ ಜೀವ ಮಾನವೆಲ್ಲ ನಿನ್ನನ್ನು ಹರ್ಷಿಸಿ, ನಿನ್ನನ್ನು ಸ್ತುತಿಸಿ, ನಿನಗೆ ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ಬಲಪಡಿಸು ಕರ್ತನೆ. ನಾವೆಲ್ಲ ನಿನ್ನ ದಾಸರಾಗಿ ದಾಸಳರಾಗಿ ನಾವು ಜೀವನ ಮಾಡುವ ಹಾಗೆ ನಮ್ಮನ್ನು ಬಲಪಡಿಸು ಯೇಸು. ಅಯ್ಯ, ನಿನ್ನ ಮಹಿಮೆ ಆಗಬೇಕು ಕರ್ತನೆ. ಥ್ಯಾಂಕ್ ಯು. ಕಮ್ ಟು ಹೋಲಿ ಸ್ಪಿರಿಟ್.
ಸರ್ವವೆಂದು ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ದೇವಾ. ಹೌದಯ್ಯ, ನೀ ನಮ್ಮ ಆಶ್ರಯವಾಗಿದ್ದೆ. ನೀ ಒಂದು ನಮ್ಮೆಲ್ಲರ ಕೋಟೆ ಆಗಿದೆಯಾ. ನೀ ನಮ್ಮ ದುರ್ಗವು, ನಮ್ಮ ಬಂಡೆಯು ನೀನಾಗಿದೆಯಾ. ಅದಕ್ಕೆ ನಾವು ನಿನ್ನನ್ನು ಸ್ತುತಿಸ್ತೇವಯ್ಯ. ನೀ ನಮ್ಮ ರಕ್ಷಕನಾಗಿದೆಯ, ನೀ ಒಂದು ನಮ್ಮ ವೈದ್ಯನಾಗಿದೆಯ, ನೀ ನಮ್ಮನ್ನು ಒಂದು ರಕ್ಷಕನಾಗಿದ್ದು ಪದೇ ಪದೇ ರಕ್ಷಿಸತಕ್ಕಂಥನಾಗಿದೆಯ. ಇವತ್ತೆಷ್ಟು ಜನರಯ್ಯ ನನ್ನ ರಕ್ಷಿಸು ಎಂಬವರಾಗಿದ್ದರಯ್ಯ, ಅವರನ್ನು ಮುಟ್ಟು ಈ ಸಮಯದಲ್ಲಿ ಒಂದು ಕೈ ಆಕಾಶ ಕಡೆ ಎತ್ತರಿ ಸಮಯದಲ್ಲಿ, ಒಂದು ಕೈ ಆಕಾಶ ಕಡೆ ಎತ್ತ. ಅಯ್ಯ, ನನ್ನನ್ನು ರಕ್ಷಿಸು ಏಸಪ್ಪ ಎಂಬುದಾಗಿ ಪ್ರಾರ್ಥಿಸಿ, ನನ್ನನ್ನು ಬಲಪಡಿಸು ಏಸಪ್ಪ ಎಂಬುದಾಗಿ ಪ್ರಾರ್ಥಿಸಿರಿ. ಈಗ ನಾನು ಬಲಹೀನನು ಅಯ್ಯ, ನಮ್ಮನ್ನು ರಕ್ಷಿಸಯ್ಯ. ನಿನ್ನ ಕೈಲಿ ನಾವು ಕೈ ಒಪ್ಪಿಸ್ಕೊಡ್ತೇವಯ್ಯ. ಈಗ ಈ ರೋಗ ವ್ಯಾಧಿ ನನ್ನ ಒಳಗದಯ್ಯ, ನೀನು ವೈದ್ಯನಾಗಿದ್ದು ನನ್ನ ಸ್ವಸ್ಥತೆ ಮಾಡಿಯ, ನನ್ನ ಬಿಡುಗಡೆ ಕೊಡಪ್ಪ ಎಂಬುದಾಗಿ. ಯಾಕಂದರೆ ನೀನು ವಾಕ್ಯದ ಹೇಳಿದಿರಿ, ವೈದ್ಯರು ಒಂದು ವೇಳೆ ನಿಮ್ಮನ್ನು ಕೈ ಬಿಟ್ಕೊಡ್ಬೋದು, ಆದರೆ ನಾನು ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿದೆಯ್ಯ. ಹಡದಂಥ ತಾಯಿ ತಂದೆ ಕೂಡ ಕೈ ಬಿಟ್ಕೊಡ್ಬೋದು, ನಾನು ನಿಮ್ಮನ್ನು ಬಿಡಲ್ಲ ಎಂಬುದಾಗಿ ಹೇಳಿದೆಯ್ಯ. ಅಯ್ಯ, ನಿನಗೆ ಸ್ತೋತ್ರವಾಗಲಿ. ಎಷ್ಟು ಜನರು ಆಕಾಶ ಕಡೆ ಕೈಗಳಿನಂತೆ ಅಯ್ಯ ನನ್ನ ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ರು. ಅಯ್ಯ, ಅವರನ್ನು ರಕ್ಷಿಸು ಕರ್ತನೆ. ಎಷ್ಟು ಜನರು ಅಯ್ಯ ನನ್ನ ಒಂದು ಪಾಲಕನಾಗಿದ್ದೆ, ನನ್ನನ್ನು ಬಲಪಡಿಸು ಎಂಬುದಾಗಿ ಪ್ರಾರ್ಥಿಸಿದರು. ಅವರನ್ನು ಬಲಪಡಿಸೆ ಸಮಯದಲ್ಲಿ, ಅವರನ್ನು ಬಲಪಡಿಸೆ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವೆಲ್ಲ ಸೇವೆ ಮಾಡುವೆ, ನೀನೇ ಸರ್ವವೆಂದು ದಾಸನು ನಾ, ದಾಸನು ನಾ ದೇವಾ, ದಾಸನು ನಾ ದೇವಾ,
ಹೌದಯ್ಯ, ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರನ್ನು ದೇವರೇ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ಇದ್ದ. ಅವರನ್ನು ಇವಾಗಲೇ ಸ್ವಸ್ಥತೆ ಮಾಡು ಕರ್ತನೆ, ಇವಾಗಲೇ ಬಿಡುಗಡೆ ಮಾಡಯ್ಯ, ಇವಾಗಲೇ ಸಂಪೂರ್ಣವಾಗಿ ಅವ್ರಿಗೆ ಒಳ್ಳೆ ಒಂದು ಆರೋಗ್ಯ ಭಾಗ್ಯ ಕೊಡು ಅಯ್ಯ. ಯಾವ ವಿಷಯವಾಗಿ ಅಯ್ಯ ನನ್ನನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಕರ್ತನೆ, ಆ ವಿಷಯದಲ್ಲಿ ರಕ್ಷಿಸು ಅಯ್ಯ. ರೋಗದಿಂದ ಬಂದಿರ್ಬೋದಯ್ಯ, ಸ್ವಸ್ಥತೆ ಮಾಡು. ಕಾಯಿಲೆ ಕಷ್ಟ ಸಮಸ್ಯೆಗಳು ಬಂದಿರ್ಬೋದಯ್ಯ, ಬಿಡುಗಡೆ ಮಾಡು. ಅಂಧಕಾರ ದುಷ್ಟಶಕ್ತಿ ಮಾಟ ಮಂತ್ರ ಶಕ್ತಿ ದುರಾತ್ಮಗಳಿಂದ ಬಂಧಿಸಲ್ಪಟ್ಟು ಬಂದಿರ್ಬೋದಯ್ಯ, ಇವರಿಗೆ ಇಮಿಡಿಯೇಟ್ಲಿ ಬಿಡುಗಡೆ ಕೊಡಪ್ಪ ಕರ್ತನೆ. ಅಥವಾ ಮಂತ್ರವಾದಿಗಳು ಅಥವಾ ಸೈತನನು ಕೆಲವೊಂದು ಅಪಾಯಗಳು ಈ ಮಕ್ಕಳ ಮೇಲೆ ತಂದಿದ್ದೇವನಯ್ಯ, ಅವು ಇಮಿಡಿಯೇಟ್ಲಿ ಬಿಡುಗಡೆ ಮಾಡು. ನಿನ್ನ ಮಕ್ಕಳಿಂದವೆಲ್ಲ ಬಿಟ್ಟು ಹೋಗ್ಬೇಕಯ್ಯ. ಅಥವಾ ಕೆಲವರು ಲೋಕಕ್ಕೆ ಸಂಬಂಧಪಟ್ಟಂತ ಅಧಿಕಾರದಲ್ಲಿ ಬಿದ್ದೋಗಿ ಪಾಪ ಎಂಬ ನೋಗವನ್ನು ಇಟ್ಟುಕೊಂಡು ಮುಂದೋಡಿ ಅದೇ ನಮಗೆ ಸರ್ವವನ್ನು ತಿಳ್ಕೊಂಡಿದ್ದಾರೇನಯ್ಯ. ಇದರಿಂದ ಕೂಡ ಅವ್ರ ಸೈತನ ಅಧಿಕಾರ ಅವ್ರಿಗೆ ಬಂಧಿಸಲ್ಪಟ್ಟಿರ್ತದೆ. ಆದರೆ ನಿನ್ನ ಒಂದು ಮಕ್ಕಳ ಮೇಲೆ ದಯವಿಟ್ಟು ಪ್ರೀತಿ ಮಾಡಯ್ಯ. ಈ ಕ್ಷಣದಲ್ಲಿ ಇದೇ ಒಂದು ಸಮಯದಲ್ಲಿ ಒಂದು ಬಿಡುಗಡೆ ಮಾಡಯ್ಯ. ಯಾರ್ಯಾರು ಇವತ್ತು ಯಾವ್ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದರೋ ಕರ್ತನೆ, ಇವು ನಾವು ಪ್ರಾರ್ಥಿಸ್ತೇವಯ್ಯ, ಅದ್ಭುತ ಮಾಡು ಕರ್ತನೆ. ದೇವರೇ, ಮತ್ತು ಉದ್ಯೋಗಗಳಿಗಾಗಿ ತೋಕ ಪಡ್ತಕ್ಕಂಥರಾಗಿದ್ದಾರಯ್ಯ. ನರ್ಸ್ ಡ್ಯೂಟಿಗಳನ್ನು ಮಾಡುತ್ತಾ ಅನೇಕೊಂದು ರೋಗ ವ್ಯಾಧಿಯಲ್ಲಿದ್ದು ಇದ್ದಂಥ ವ್ಯಕ್ತಿಗಳಿಗೆ ಕರ್ತನೆ ತನ್ನದೇ ಒಂದು ಕುಟುಂಬ ತಿಳ್ಕೊಂಡು ಅನೇಕ ವಿಷಯದಲ್ಲಿ ಅವರಿಗೆ ವೈದ್ಯವನ್ನು ಕೊಡ್ತಾ ಇದ್ದಾರಯ್ಯ. ಆದರೆ ಆ ಉದ್ಯೋಗಕ್ಕೆ ಅವ್ರು ತೌಕಪಟ್ಟಿರುವಾಗ ಅವರು ನಿಷ್ಫಲವಾಗ್ಲತ್ತದಯ್ಯ. ಅದಕ್ಕಾಗಿ ಅಧಿಕಾರಸ್ಥರಿಗೆ ಮೊರೆಯಿಟ್ಟಿರುವಾಗ ನಾವು ಅಧಿಕಾರದಲ್ಲಿ ಬಂದಾಗ ನಿಮ್ಗೆ ಆ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರಯ್ಯ. ಆದರೆ ಮತ್ತು ಕೂಡ ನೋಡೋಣ ಎಂಬ ಒಂದು ಶಬ್ದ ಒಳಗುಂಟದಯ್ಯ. ಆದರೆ ಅವ್ರು ಪಟ್ಟಂಥ ಪ್ರಯಾಸ ನಿಷ್ಫಲವಾಗಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಎಷ್ಟೋ ಜನರಿಗಂತೂ ಅಯ್ಯ ನಿನ್ನ ಒಂದು ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದಾರಯ್ಯ, ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡ್ತಕ್ಕಂಥವ್ರಾಗಿದ್ದಾರಯ್ಯ. ಅಯ್ಯ, ಅವರನ್ನು ನೀನು ರಕ್ಷಿಸು ಕರ್ತನೆ, ಅವರನ್ನು ನೀನು ಬಲಪಡಿಸಯ್ಯ. ಅವ್ರಿಗೆ ಆ ಉದ್ಯೋಗವನ್ನು 100% ಅಯ್ಯ 100% ಅವ್ರು ಸಿಗುವಾಗೆ ಕೃಪೆ ತೋರಿಸಯ್ಯ. ಆ ಅಧಿಕಾರಸ್ಥರ ಒಳಗೆ ನೀನು ಕಾರ್ಯ ಮಾಡಿ ಆ ಉದ್ಯೋಗವನ್ನು ಕೊಡ್ತಿ ಎಂಬುದನ್ನು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಯ್ಯ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಇವತ್ತು ನಾವು ಆ ಉದ್ಯೋಗಗಳಿಗೆ ನಾವು ಪ್ರಾರ್ಥಿಸ್ತೇವೆ, ನಿನ್ನ ಆಶೀರ್ವಾದ ಮಾಡಬೇಕಂತ. ಇವತ್ತೆಷ್ಟು ಜನರು ಆ ಉದ್ಯೋಗದಲ್ಲಿ ಕಣ್ಣೀರಿಡ್ತಕ್ಕಂಥವ್ರಾಗಿದ್ದಾರಯ್ಯ, ಎಷ್ಟು ಸಮಸ್ಯೆಗಳು ಶೋಧನೆ ಎದುರ್ಕೊಳ್ತಕ್ಕಂಥವ್ರಾಗಿದ್ದಾರಯ್ಯ. ಇವತ್ತು ನೀವು ಅವ್ರಿಗೆ ಸಹಾಯ ಮಾಡಿ ಸಹಕರಿಸಿ ನಿಮ್ಮದೇ ತುಂಬಿಸು ಕರ್ತನೆ. ತಿರುಗಿ ಅಯ್ಯಗೂ ನಿನ್ನ ಪಾದ ಸನ್ನಿಧಿಯಲ್ಲಿದ್ದೇವಯ್ಯ. ಇವತ್ತೆಷ್ಟು ಜನರು ದೇವರೇ ಆಕಾಶ ಕಡೆ ಕೈಗಳೆತ್ತಿ ಅಯ್ಯ ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರಯ್ಯ. ಅವ್ರು ಯಾವ ವಿಷಯವಾಗಿ ರಕ್ಷಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು, ಆ ವಿಷಯದಲ್ಲಿ ಅವ್ರನ್ನ ರಕ್ಷಿಸಿ ನಿಂತನೆ ಬಲಪಡಿಸಿ ಎಂಬುದನ್ನು ಪ್ರಾರ್ಥಿಸ್ತಯ್ಯ. ಅಯ್ಯ ನಿನಗೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯದ ಕಡೆ ಹೋಯ್ತು ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯದೆಯ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನ ಆಗಿದ್ದ ಕರ್ತನೆ. ನಿಮ್ಮ ಒಂದು ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ, ಅನುಗ್ರಹವನ್ನು ತುಂಬಿಸಯ್ಯ. ಅಯ್ಯ ವಾಕ್ಯ ಹೇಳುವಾಗ ನೀನು ನಂಗೆ ಮೊದಲು ಮಾತಾಡಿ, ನನ್ನ ಬಾಯಿಗೆ ತುಟಿ ನಾಲ್ಗೆಗಳು ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡುವುದಾದರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶ ಇದೆಯಾ. ನಿನ್ನ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡ್ತೀವಿ ನಾವು ಪ್ರಾರ್ಥಿಸ್ತಾ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ ಪ್ರಾಣ ಶರೀರವೆಲ್ಲ ಹಸ್ತಗೊಪ್ಪಿಸ್ಕೊಡ್ತೇವಯ್ಯ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿ ರಕ್ಷಿಸಿ ನಿಮ್ಮ ಒಂದು ರೆಕ್ಕೆ ನೆರಳಿನಲ್ಲಿ ನಮ್ಮನ್ನು ಭದ್ರಪಡಿಸಿ ನಡೆಸಬರ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಆತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವಾಗ ಅಥವಾ ಆತನ ಸನ್ನಿಧಿಯಲ್ಲಿ ಕಾಣುವಾಗ ಎಷ್ಟೊಂದು ಅದ್ಭುತಗಳು ಮಾನವರ ಜೀವಿತದಲ್ಲಿ ದೇವರು ಮಾಡ್ತಕ್ಕಂಥನಾಗಿದ್ದನು ಪ್ರೇರೆ. ಕಳೆದಿನ ದಿನಗಳಲ್ಲೂ ಕೂಡ ಅನೇಕೊಂದು ಅದ್ಭುತಗಳು ಮಾನವರ ಜೀವಿತದಲ್ಲಿ ದೇವರು ಮಾಡ್ಯಾನ. ಮತ್ತು ಈ ಒಂದು ದಿನಗಳಲ್ಲಿ ಕೂಡ ಅನೇಕೊಂದು ಅದ್ಭುತಗಳು ಮಾನವರ ಜೀವಿತದಲ್ಲಿ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದನು. ಅದಕ್ಕೆ ನಾವು ಕರ್ತನಲ್ಲಿ ಸಂತೃಪ್ತರಾಗಿರ್ಬೇಕು ಪ್ರೇರೆ. ನಾವು ಕರ್ತನಲ್ಲಿ ಸಂತೃಪ್ತರಾಗಿದ್ದು ಕರ್ತನನ್ನು ಆಶ್ರಯಿಸುತ್ತಾ ಕರ್ತನ ಚಿತ್ತತೆಯನ್ನು ನಡಿಲಕ್ಕೆ ನಾವು ಪ್ರಯತ್ನಪಟ್ಟೆವು ಅಂದ್ರೆ ಎಷ್ಟೋ ಮೇಲಾಗಿರ್ತಕ್ಕಂಥ ಜೀವಿತ ಮತ್ತು ಅಂಥ ಒಂದು ಜೀವನಗಳನ್ನು ನಾವು ಜೀವಿಸ್ಲಿಕ್ಕೆ ಒಂದು ಅವಕಾಶ ಚಾನ್ಸಸ್ಸು ನಮ್ಮೆಲ್ಲರಿಗೂ ಪ್ರೇರೆ. ಯಾಕಂದರೆ ಅದ್ಭುತ ಮಾಡ್ತಕ್ಕಂಥ ದೇವರನ್ನು ನಾವು ಹಿಂಬಾಲಿಸುವಾಗ ದೇವರು 101% ಅದ್ಭುತ ನಿಮ್ಮೆಲ್ಲರ ಜೀವಿತದಲ್ಲಿ ಮಾಡೇ ಮಾಡ್ತಾನೆ.
ಒಂದು ನಂಬಿಕೆ, ಒಂದು ನಿರೀಕ್ಷೆ ಉಳ್ಳವರಾಗಿದ್ದು ಆತನನ್ನು ನೀವು ಬೆಂಬಲಿಸಬೇಕು ಪ್ರಿಯರೇ. ಇವತ್ತು ಅನೇಕ ಒಂದು ಜನರು ಒಂದೊಂದು ವಿಷಯವಾಗಿ ಗೊಂದಲಗಳು ಮಾಡ್ತಕ್ಕಂಥವರಾಗಿದ್ದೇವೆ ಪ್ರಿಯರೇ. ದೇವರ ಒಂದು ಸನ್ನಿಧಿಯಲ್ಲಿ ನಾವು ಏನು ಮಾಡಬೇಕಂದ್ರೆ ಮೊರೆ ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಗಟ್ಟಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ನಮ್ಮ ಆತ್ಮದಿಂದ, ನಮ್ಮ ಹೃದಯದಿಂದ ಸಂಪೂರ್ಣತೆ ಉಳ್ಳವರಾಗಿದ್ದು ನಾವು ಕರ್ತನಿಗೆ ನಾವು ಸಮರ್ಪಣೆ ಮಾಡಿ ನಾವು ಪ್ರಾರ್ಥನೆ ಮಾಡಬೇಕು. ಕರ್ತನಿಗೆ ನಮ್ಮ ಆತ್ಮ ಪ್ರಾಣಗಳನ್ನು ಸಮರ್ಪಣೆ ಮಾಡಿ ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೋ ಅವಾಗ ಬಹಳಷ್ಟು ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ನೋಡ್ತೀವಿ. ದಾವೀದ ಮಹಾರಾಜನು ತನ್ನ ಮಗನ ವಿಷಯವಾಗಿ ದುಃಖಪಟ್ಟನು, ಕಣ್ಣೀರಿಟ್ಟನ. ಅಬ್ಷಾಲೋಮನು ಅತಿ ಸುಂದರನು ಇರ್ತಕ್ಕಂಥ ಒಂದು ವ್ಯಕ್ತಿ, ಆ ಮಗನನ್ನು ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ ಆದರೆ ದಾವೀದನು ಆ ಮಗನ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಓಡ್ಯಾನ ಪ್ರೇಯರೇ. ಇಷ್ಟೊಂದು ಪ್ರಯಾಸ ಆತನ ಪಟ್ಟಣಂದ್ರೆ ಅಷ್ಟು ಪ್ರಯಾಸ ಪಟ್ಟಣ. ಆದರೆ ಆ ದಾವೀದನು ಚಪ್ಪಲಿ ಇಲ್ಲದೆ ಓಡ್ಯಾನ. ಯೇಸು ಸ್ವಾಮಿ ನಾವು ಮಾಡಿರ್ತಕ್ಕಂಥ ಪಾಪ, ಶಾಪ, ದ್ರೋಹ, ಅಪರಾಧಗಳಿಗಾಗಿ ತನ್ನ ಒಂದು ರಕ್ತವನ್ನ ಸುರಿಸನ್ ಪ್ರೇಯರೇ. ಆ ಮಗನು ತಂದೆಗೆ ದ್ರೋಹ ಮಾಡ್ಯಾನ. ನಾವು ಸರ್ವವು ನನ್ನದನ್ಮೇಲೆ ತಿಳ್ಕೊಂಡು ಲೋಕಕ್ಕೆ ಯೇಸು ಕ್ರಿಸ್ತನ ಬಂದಾಗ ಆತನಿಗೆ ಕೂಡ ನಾವು ದ್ರೋಹ ಮಾಡಿದೆವು ಪ್ರೇಯರೇ. ಹಲ್ಲೆಲೂಯ. ಆದರೆ ಯಾವುದೇ ಏನೇ ಮಾಡಲಿ ಅದಕ್ಕೊಂದು ಫೀಸ್ ಇರ್ತದೆ ಕಂಪಲ್ಸರಿ, ಅದು ನಾವು ಕಟ್ಟಲೇಬೇಕು. ಆದರೆ ಅದು ಕಟ್ಟುವುದಕ್ಕಿಂತ ಮುಂಚಿತವಾಗಿ ಮಾಫ್ ಮಾಡ್ತಕ್ಕಂಥ, ಕ್ಷಮೆಪಣೆ ಮಾಡ್ತಕ್ಕಂಥ ಆ ದೇವರ ಒಂದು ಸನ್ನಿಧಿಲಿ ನಾವಿರುವಾಗ ನಾವೇನು ಮಾಡ್ಬೇಕಂದ್ರೆ ನಾವು ಪ್ರಾರ್ಥನೆ ಮಾಡಿ ದೇವರು ಒಪ್ಪಿಸ್ಬೇಕು. ಅಯ್ಯ ನನ್ನ ಪರಿಸ್ಥಿತಿ ಇದು, ಅಯ್ಯ ನನ್ನ ಸ್ಥಿತಿ ಇದು, ಅಯ್ಯ ನನ್ನ ಸಮಸ್ಯೆ ಇದು, ಅಯ್ಯ ನನ್ನ ಶೋಧನೆ ಇದು, ನಾನು ಮಾಡ್ತಕ್ಕಂಥ ನನ್ನ ಜೀವಿತದಲ್ಲಿ ಇಂಥ ಒಂದು ಸಮಸ್ಯೆಗಳನ್ನ ಎದುರ್ಕೊಳ್ಳಿದೆ, ನಾ ಮಾಡಿದ ಆದರೆ ಇವಾಗ ಎದುರ್ಕೊಳ್ಳಿದ್ದೇವ್ರೆ, ಇದರಿಂದ ಹೇಗೆ ನನ್ನನ್ನು ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ನೀವು ಮೊರೆ ಇಡುವಾಗ ದೇವರು ನಿಮ್ಮನ್ನು 101% ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಪ್ರೇಯರೇ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳ್ತಾರೆ ಒಂದ್ಸರ್ತಿ. ಪಾಸ್ಟರ್ ಸಾಬರು ಒಂದು ಸಭೆಯಲ್ಲಿ ಹಿಂಗೆ ಅದ್ಭುತವಾಗಿ ಪ್ರಸಂಗ ಮಾಡತ್ತಾರ. ಪ್ರಸಂಗ ಮಾಡುವಾಗ 2 ಕ್ವಶನ್ ಮುಂದಿಡ್ತಾ ಅಂಥೇಳಿ ಪಬ್ಲಿಕ್ಕಿಗೆ 2 ಕ್ವಶನ್ ಅವ್ರ ಮುಂದಿಟ್ಟಾರ. ಅವ್ರ ಮುಂದಿಟ್ಟಿರುವಾಗ ಗೋಡೆ ಪೂರ ಕಂಪ್ಲೀಟ್ಲಿ ಪ್ಯಾಕ್ ಮಾಡಿ ಎಲ್ಲರೂ ಈ ಕಡೆ ಮುಖ ಮಾಡ್ಕೊಂತಾರ. ಆ ವ್ಯಕ್ತಿ ಈ ಕಡೆ ಅಥವಾ ಈ ಸೈಡ್ ಗೋಡೆಗೆ ಅನ್ಕೊಂಡು ಏನು ಮಾಡಂತ ಕುಂತು ಬಹುಶಃ ವಾಕ್ಯ ಕೇಳ್ತಿರ್ಬೇಕು ಅಂತೇಳಿ ತಿಳ್ಕೊಂಡು ಪಾದ್ರಿ ಸಾಬ್ರು ಹಿಂಗೆ ಹೇಳ್ತಕ್ಕಂಥರಾಗಿದ್ದಾರಂತ ಹೇಳುವಾಗ, ನರ್ಕಕ್ಕೆ ಹೋಗ್ಲಕ್ಕೆ ಎಷ್ಟು ಜನ ತಯಾರಾಗಿದ್ದೀರಿ ಅಂದ್ರೆ ಆ ಗಾಡಿ ಕುಂತು ಏನು ಮಾಡ್ತಾನವ, ಮಕ್ಕೊಳತಾನವ. ನರ್ಕಕ್ಕೆ ಹೋಗ್ಲಕ್ಕೆ ಎಷ್ಟು ಜನ ತಯಾರಿದ ಹಲ್ಲೆಲೂಯಾ ಹೇಳ್ತಾನ, ಹಿಂಗೆ ಕೈ ಮಾಡಿ ಆಕಾಶ ಕಡೆ ಏನು ಮಾಡ್ತಾನಂತ. ನರ್ಕಕ್ಕೆ ಹೋಗ್ಲಕ್ಕೆ ತಯಾರಿದ್ದೀರ ಅಂತ ತಡ ಆಕಾಶ ಕಡೆ ಕೈ ಐತೆ ಹಲ್ಲೆಲೂಯಾ. ಯಾಕಂದ್ರೆ ಏನು ಮಾಡ್ತಾನವ, ಏನು ಮಾಡ್ತಾರ ಅವರು, ಹಾದೇಗನ ಆಲ್ರೆಡಿ ಅರ್ಧಂಬರ್ಧ ಹೋಗ್ಯಾನ, ಬಟ್ ನರ್ಕಕ್ಕೆ ಹೋಗೋರ್ ಕೈ ತೋರಿಸ್ತಾಡ ಹಲ್ಲೆಲೂಯಾ ಅಂತ ಹೇಳ್ತಾನ. ಎಲ್ಲಿಗೆ ನಡೆದಪ್ಪ ನೀ ಅಂತ ಕೇಳಿದ್ರ, ನೀವು ಹಲ್ಲೆಲೂಯಾ ಹೇಳಿ ಅಂದಿರಲ್ಲ, ಅದಕ್ಕೆ ನಾ ಹೇಳ್ತಿದ್ದೆ ಅಂತ ನಾನು ಪಕ್ಕದವ್ರಿಗೆ ಇವಾಗ ಹೇಳಿ ಹಲ್ಲೆಲೂಯಾ ಅಂದ್ರೆ ಎಲ್ಲರೂ ಆಕಾಶ ಕಡೆ ಕೈಗಳಿತ್ತೇನೆ ಮಾಡ್ರಿ ಅಂತ ಹಲ್ಲೆಲೂಯಾ ಎಂಬುದಾಗ ಅಂದ್ರೆ ದೇವ್ರ ಸ್ತೋತ್ರ ಎಂಬುದಾಗ ಹೇಳ್ತಾರಂತ. ಒಂದು ಜಾಗ್ರತ ನಾ ಹೇಳ್ತೆ, ಯಾವಾಗಲೂ ಜಾಗ್ರತ ಎಂಬ ಒಂದು ಪದ ಎಂಬುದಾಗ ನಾನು ಯಾಕೆ ಬಳಸ್ತಂದ್ರೆ, ನಾವು ಎಷ್ಟು ಏನಿದ್ರು ಕೂಡ ನಾವು ಕರ್ತನ್ನು ಆಶ್ರಯಿಸ್ತಕ್ಕಂಥದ್ದು ನಾವು ಬಿಟ್ಟು ಬಿಡ್ಲಕ್ಕೆ ನಮ್ಗೆ ಅವಕಾಶ ಚಾನ್ಸಸ್ಸು ನಮಗಿಲ್ಲ ಪ್ರಿಯರೇ. ಇಲ್ಲ, ವಾಕ್ಯವನ್ನು ಕಳಿಸಿ ಆತನು ನಮ್ಮನ್ನು ಶುದ್ಧಿ ಮಾಡಿನಂತ, ಆತ ನಮ್ಮನ್ನು ಸ್ವಸ್ಥತೆ ಮಾಡಿನಂತ, ಆತ ನಮ್ಮನ್ನು ಗುಣಪಡಿಸಿನಂತ, ಆತ ನಮ್ಮನ್ನು ಒಳ್ಳೆ ಒಂದು ಆರೋಗ್ಯ, ಭಾಗ್ಯ, ಬಲ, ಶಕ್ತಿ ನಮ್ಮನ್ನು ಕೊಟ್ಟಂತ ಪ್ರೇಯರ್. ವಾಕ್ಯವನ್ನು ಕಳಿಸೇ ಕೊಟ್ಟಂತ ಪ್ರೇಯರ್ ನಮ್ಗೆ ಆಲ್ರೆಡಿ. ಆ ವಾಕ್ಯವನ್ನು ಕೊಟ್ಟು ಆ ಕಳಿಸಿರ್ತಕ್ಕಂಥ ದೇವರಿಗೆ ನಾವು ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ಆ ವಾಕ್ಯದಿಂದ ನಮ್ಮನ್ನು ಏನು ಮಾಡ್ತಾನೆ ದೇವರು ಗುಣಪಡಿಸ್ತಕ್ಕಂಥನಾಗಿರ್ತಾನೆ ಪ್ರೇಯರೇ. ಅದಕ್ಕೆ ಇವತ್ತಿನ ವಾಕ್ಯದ ಕಡೆ ನಾವು ಹೋಗೋಣ. ಅನೇಕ ಜನರಿಗೆ ಕ್ವಶನ್ ಇರ್ತದ. ಏನು ಕ್ವಶನ್ ಇರ್ತದಂದ್ರೆ, ನಾವು ಪ್ರಯಾಸ ಪಡತ್ತಿದ್ದೆವು, ನಾವು ಪಟ್ಟಂಥ ಪ್ರಯಾಸ ಎಷ್ಟೊಂದು ಅದ್ಭುತವಾಗದ, ಅಷ್ಟೊಂದು ಅದ್ಭುತವಾಗಿ ನಾವು ಪ್ರಯಾಸ ಪಡುತ್ತಿದ್ದೆವು. ಆದರೆ ಆ ಪ್ರಯಾಸದಲ್ಲಿ ನಮಗೆ ನಿಷ್ಫಲವಿರ್ಲತ್ತ ಹೊರತು ಅಥವಾ ನಮಗೆ ಅವಮಾನ ಇರ್ಲತ್ತ ಹೊರತು ನಮಗೆ ಯಾವುದೂ ಅಲ್ಲಿ ಸಿಗ್ತಕ್ಕಂಥದ್ದಿಲ್ಲ ಎಂಬುದಾಗಿ ಬಹಳ ಜನರು ಜೀವಿತದಲ್ಲಿ ಒಂದು ಕೋಶ ನಾವು ಅದಕ್ಕೆ ಇಲ್ಲಿ ನೋಡೋಣ ಸ್ಪಷ್ಟವಾಗಿ. ಮತ್ತೆ ಬರೆದ ಸುವಾರ್ತೆ 16ನೇ ಅಧ್ಯಾಯ 24-25 ವಚನ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ
ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ, ಬರಲಿ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಎಂಬುದಾಗಿ. ಇವತ್ತು ನಿಮಗೊಂದು ಭಾರ, ನಿಮ್ಗೊಂದು ಸಮಸ್ಯೆ ಇದೆ, ನಿಮಗೊಳಗೊಂದು ಶೋಧನೆ ಇದೆ. ಆ ಶೋಧನೆ, ಆ ಸಮಸ್ಯೆ, ಆ ಭಾರವು ನೀವೇ ಹೊತ್ತಿಕೊಂಡು ಬರ್ಬೇಕು. ಅಂದ್ರೆ ಅದು ನಿಮ್ಮ ಮೇಲೆ ಇರ್ಬೇಕು. ನಿಮ್ಮ ಪಕ್ಕದ್ರ ಮೇಲೆ ಹಾಕ್ತಕ್ಕಂಥದ್ದಾಗ್ಲಿ, ಅಥವಾ ನಿಮ್ಮ ಎದುರು ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಹಾಕ್ತಕ್ಕಂಥದ್ದಾಗ್ಲಿ, ಅಥವಾ ನಿಮ್ಮ ಮನೆಗಿರ್ತಕ್ಕಂಥ ಕುಟುಂಬಸ್ಥರ ಮೇಲೆ ಹಾಕ್ತಕ್ಕಂಥದ್ದಾಗ್ಲಿ, ಅದು ಆಗ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಭಾರ ಕೂಡ ದೇವರ ಮೇಲೆ ಕೂಡ ಹಾಕ್ಲಕ್ಕೆ ಅವಕಾಶ, ಚಾನ್ಸಸ್ ನಿಮಗಿಲ್ಲ ಪ್ರಿಯರೇ. ನಿನಗಿರ್ತಕ್ಕಂಥ ಭಾರ ಅದು ಯಾವುದೇ ಇರಲಿ, ಆ ಭಾರವನ್ನು ನೀನೇ ಹೊತ್ತುಕೊಂಡು ನಡೆಯುವಾಗ ಅದು ನಿನಗೆ ಮೇಲಾಗಿರ್ತಕ್ಕಂಥದ್ದು ಪ್ರೇರೆ. ಅದು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡೊಂದು ಅದ್ಭುತವಾಗಿ ಕಾರ್ಯ ಮಾಡ್ತಕ್ಕಂಥದ್ದಾಗಿದೆ ಪ್ರೇರೆ. ಇವತ್ತು ಅನೇಕ ಜನರ ಒಳಗೆ ಒಂದೊಂದು ಕ್ವಶನ್ಗಳು ಇರ್ತಾವ. ಒಂದೊಂದು ಕ್ವಶನ್ಕ ಅದಕ್ಕೆ ಎಷ್ಟು ಹುಡುಕಿದ್ರು ಕೂಡ ಜನರಲ್ಲಿ ಆನ್ಸರ್ ಇಲ್ಲ, ಆದರೆ ಅವರಿಗೆ ದೇವರಲ್ಲಿ ಆನ್ಸರ್ ಸಿಗ್ತಕ್ಕಂಥಾಗಿದೆ ಪ್ರೇರೆ. ಆ ಒಂದು ಕ್ವಶನ್ಕ ಉತ್ತರ ದೇವರು ಕೊಡ್ತಕ್ಕಂಥನಾಗಿದ್ದಾನೆ. ಒಂದು ದಿನ ದೇವರು ಅದಕ್ಕೆ ಉತ್ತರ ಕೊಡ್ತಕ್ಕಂಥನಾಗಿದ್ದಾನೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನಂದ್ರೆ, ನಿಮ್ಗೆ ಒಂದು ವೇಳೆ ಸೇವೆ ಮಾಡ್ತಕ್ಕಂಥ ಆಸಕ್ತಿ ಇದೆ, ಅಥವಾ ನಿಮಗೆ ದುಡಿತಕ್ಕಂಥ ಒಂದು ಆಸಕ್ತಿ ಅಂದ್ರೆ, ನಿಮ್ಮ ಒಂದು ಶಿಲುಬೆದ ಭಾರ ಅಂದರೆ ನಿಮಗಿರ್ತಕ್ಕಂಥ ಖರ್ಚಾಗಲಿ, ನಿಮಗಿರ್ತಕ್ಕಂಥ ಕಷ್ಟವಾಗಲಿ, ನಿಮಗಿರ್ತಕ್ಕಂಥ ಶೋಧನೆ ಸಮಸ್ಯೆಗಳಾಗಲಿ, ಅವು ನೀವೇ ನಿಮ್ಮ ಒಂದು ಭುಜದ ಮೇಲೆ ಹಾಕಿಕೊಂಡು ನೀವೇನು ಮಾಡ್ರಿ, ನಾನು ಹತ್ತಿರಕ್ಕೆ ಬರ್ರಿ ಅಥವಾ ನನಗೆ ಹಿಂಬಾಲಿಸ್ರಿ, ಅವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತ ಅದ, ಅವಾಗ ನಿಮ್ಮ ಜೀವಿತದಲ್ಲಿ ಮೇಲದ ಎಂಬುದಾಗಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ, ಅಂದರೆ 12 ಜನ ಯೇಸುಸ್ವಾಮಿ ಶಿಷ್ಯರಿದ್ದರು. ಯೇಸುಸ್ವಾಮಿ ಶಿಷ್ಯರಿಗೆ ಮಾತೇನು ಮಾಡ್ತಾನೆ, ಹೇಳ್ತಕ್ಕಂಥನಾಗಿದ್ದಾನೆ ಪ್ರೇಯರೇ. ಇವತ್ತು ತಮ್ಮ ತಮ್ಮ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ಕೋಬೇಕು. ಏನು ಆಲೋಚನೆ ಮಾಡ್ಕೋಬೇಕಂದ್ರೆ, ನಾವು ಒಂದು ಸಭೆಯಲ್ಲಿ ಅಥವಾ ಒಂದು ಸೇವೆಯಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ದುಡಿತಕ್ಕಂಥರಾಗಿದ್ದೇವೆ ಅಂದರೆ ಅದು ಭಾರ ನಾವೇ ಹೊತ್ತಬೇಕಾ, ಅಥವಾ ನಮ್ಮಲ್ಲಿರ್ತಕ್ಕಂಥ ಭಾರ ಇನ್ನೊಬ್ಬರಿಗೆ ಹೊದಿಸ್ಬೇಕೆಂಬುದಾಗಿ ಒಂದು ಆಲೋಚನೆ ಉದ್ದೇಶ ನೀವು ಇಟ್ಕೊಂಡಿರ್ಬೇಕು. ಈ ರೀತಿಯಾಗಿ ನೀವು ಒಂದು ವೇಳೆ ಆಲೋಚನೆ ಮಾಡುವುದರೆ, ನೀವು ಒಂದು ವೇಳೆ ಕರ್ತನ ಸೇವೆಯಲ್ಲಿ ಅಥವಾ ಸಭೆಯಲ್ಲಿ ಆತನೊಂದು ಕಾರ್ಯಕ್ರಿಯೆಗಳಲ್ಲಿ ಒಂದು ವೇಳೆ ನೀವು ಇರುವುದಾದರೆ, ನೀವು ಸ್ಪಷ್ಟವಾಗಿ ನಿಮ್ಮ ಭಾರ ನೀವೇ ಹೊತ್ತುಕೊಂಡು ಮಾಡುವುದರೆ ಎಷ್ಟೊಂದು ಉತ್ತಮದ ಪ್ರೇರೆ. ಅದು ಎಷ್ಟೊಂದು ಅದ್ಭುತ ಅದ, ಎಷ್ಟೋ ಒಂದು ಸೂಚಕ ಕಾರ್ಯ ಅದರಲ್ಲಿ ಅದ. ಯಾಕಂದರೆ ನೀವು ಒಂದು ವೇಳೆ ದೇವರಿಗೆ ನಿಮ್ಮ ಆತ್ಮ ಪ್ರಾಣ ಸಮರ್ಪಣೆ ಮಾಡಿ ಒಪ್ಪಿಸಿ ಆತನ ಚಿತ್ತದಂತೆ ನಡೆಯುತ್ತಾ ಒಂದು ವೇಳೆ ಈ ಲೋಕದಲ್ಲಿ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿದ್ರೆ ಅಂದ್ರೂ ಕೂಡ ಅಲ್ಲಿ ನಿಮಗೆ ತಿರುಗಿ ಜೀವದ ಪ್ರೇರೆ, ಅಲ್ಲಿ ನಿಮಗೆ ಜೀವದ, ನೀವು ಪಟ್ಟಂತ ಒಂದು ಪ್ರಯಾಸಕ ಅಲ್ಲಿ ಸದುತ್ತರದ, ನೀವು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಿಯೆಗೆ ಅಲ್ಲಿ ನಿಮಗೆ ಪುನರುತ್ಥಾನ ಅದ, ಅಲ್ಲಿ ದೇವರು ಒಂದು ಸನ್ನಿಧಿಯನ್ನು ಆಶ್ರಯಿಸುವುದಕ್ಕಾಗಿ ನಿಮಗೊಂದು ಅವಕಾಶ, ನಿಮಗೊಂದು ಚಾನ್ಸಸ್ಸು ದೇವರು ನಿಮಗೆ ಇಟ್ಟನ್ನು ಪ್ರೇರೆ. ಯಾಕಂದರೆ ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಪ್ರಕಟಣೆಗೆ ಮಾತು ಬರೆಯಲ್ಪಟ್ಟಿದ್ದದ, ನೀವು ದೇವರನ್ನು ಹೊಂದಿಕೊಂಡಿರುವಾಗ ನಿಮಗೆ ಜೀವವನ್ನು ಸಿಗ್ಲಕ್ಕೆ ಸಾಧ್ಯದ ಪ್ರೇರೆ. ಜೀವ ಇನ್ಯಾರು ಕೊಡ್ಲಕ್ಕೆ ಸಾಧ್ಯ ಇಲ್ಲ. ವೈದ್ಯರು ಕೂಡ ಕೊನೆ ಈ ಸ್ಥಿತಿಯಲ್ಲಿ ಏನಂತಾರೆ ಗೊತ್ತದನ, ಐ ಆಮ್ ಸಾರಿ ಅಂತಾರೆ ಪ್ರೇರೆ. ಸಾರಿ ಅಪ್ಪ, ನಮಗೆ ರಕ್ಷಿಸ್ಲಿಕ್ಕಾಗಲೋಯ್ತು, ನಮಗೆ ಬಿಡುಗಡೆ ಮಾಡ್ಲಿಕ್ಕಾಗಿಲ್ಲ, ಇವ್ರಿಗೆ ಗುಣಪಡಿಸ್ಲಿಕ್ಕಾಗಿಲ್ಲ, ಇವ್ರಿಗೆ ಔಷಧ ಕೊಡ್ಲಿಕ್ಕೆ ನಮಗಾಗಿಲ್ಲ ಅಂತೇಳಿ ಕೊನೆಯದಾಗಿ ಏನು ಮಾಡ್ತಾರೆ ಅವರು, ನಮಗೆ ಕ್ಷಮಿಸ್ರು ಎಂಬುದಾಗಿ ಹೇಳಿ ಕೈಗಳು ತೊಳ್ಕೊಂಡು ಏನು ಮಾಡ್ತಾರೆ, ಬರ್ತಾರೆ. ಆದರೆ ದೇವರು ಈ ರೀತಿ ಹೋಯ್ತಕ್ಕಂಥವನಾಗಿಲ್ಲ. ಯಾರನ್ನು ತಿರಸ್ಕಾರ ಮಾಡ್ಯಾರೋ ಜನ, ಯಾರಿಗನ್ನು ಹಿಂದೆ ಅಪನಿಂದೆಗಳಿಗೆ ಒಳಗೆ ಮಾಡಿ ಗುರಿ ಮಾಡ್ಯಾರೋ, ಯಾರನ್ನು ದ್ವೇಷಿಸಿ ಅವ್ರ ಜೀವಿತದಲ್ಲಿ ಅನೇಕ ಹಾನಿ ಅಸ್ಪದವಾಗಿ ಕಾರ್ಯಕ್ರಿಯೆಗಳನ್ನು ಮಾಡಿದಾರೋ, ಆ ವ್ಯಕ್ತಿ ಬಿದ್ದೋಗಿರ್ತಕ್ಕಂಥ ಸ್ಥಿತಿಯಲ್ಲಿ ಅಯ್ಯೋ ನನ್ನ ಜೀವಿತ ಪರಿಸ್ಥಿತಿ ಎಂಬುದಾಗಿ ತಿಳಿದುಕೊಂಡು ದೇವ್ರ ಕಡೆ ಒಂದು ವೇಳೆ ತಿರುಗಿದನೆಂದರೆ ಆ ವ್ಯಕ್ತಿಗೆ ದೇವರು ಹುಡುಕೋತಾ ಹೋಗಿ ಅವನಿಗೆ ಕೈ ಹಿಡಿದು ಆ ಸ್ಥಿತಿಯಿಂದ ಅವನಿಗೆ ಮೇಲಕ್ಕೆ ತರ್ತಕ್ಕಂಥನಾಗಿದ್ದಾನೆ. ಎಲ್ಲವೂ ನನ್ನದು, ಎಲ್ಲರೂ ನನ್ನದು ಅಂದುಕೊಂಡು ನಾವು ಜೀವಿಸ್ತೇವೆ. ಆದರೆ ಎಲ್ಲರಿಗೊಂದು ನಾವು ಬಿಟ್ಟುಕೊಟ್ಟು ನಾವು ಹೋಗ್ತೇವೆ, ನಮ್ಮನ್ನೇ ಬಿಟ್ಟುಕೊಟ್ಟು ಅವ್ರು ಏನು ಮಾಡ್ತಾರ, ಹೋಗ್ತಾರೆ ಪ್ರಿಯ. ಆದರೆ ದೇವರು ಈ ರೀತಿ ಹೋಗ್ತಕ್ಕಂಥನಲ್ಲ. ಅದಕ್ಕೆ ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಯಾರಿಗೆ?
ಯಾರು ತನ್ನ ಸಿಲುಬೆದ ಭಾರವನ್ನು ಹೊತ್ತುಕೊಂಡು, ಯಾರು ಆತನ ಸನ್ನಿಧಿಯನ್ನು ಆಶ್ರಯಿಸ್ತಾ ಅವರವ್ರ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ ಮಾಡಿಕೊಂಡು ತಕ್ಕ ಸಮಯವನ್ನು ಸಿಕ್ಕಾಗ ಆ ಸಮಯವನ್ನು ಪರಿಪಾಲನೆ ಮಾಡುತ್ತಾ ಆ ಸಮಯದಲ್ಲಿ ಕರ್ತನಿಗೆ ಒಂದು ವೇಳೆ ಅವಕಾಶ ಕೊಡುತ್ತಾ ಯಾರೈತೆ ನಡೀತಾರೋ ಅವರಿಗೆ ಪರದೇಶಿನಲ್ಲಿ ಜೀವ ವೃಕ್ಷದ ಹಣ್ಣು ಅಥವಾ ಜೀವದಾಯಕದ ಹಣ್ಣು ಅಂದರೆ ಮನುಷ್ಯನಿಗೆ ಬದುಕ್ತಕ್ಕಂಥ ಅಥವಾ ಬದುಕಿಸುವ ಹಣ್ಣನ್ನು ದೇವರು ಕೊಡ್ತಾನಂತ ಪ್ರಿಯರೇ. ಈ ಲೋಕದ ಯಾತ್ರೆ ಅಂದರೆ ಆತನ ಸನ್ನಿಧಿಯಲ್ಲಿ ದುಡಿದು ಪ್ರಯಾಸಪಟ್ಟು ಆತನ ಚಿತ್ತಂತೆ ನಡೀತಕ್ಕಂಥ ವ್ಯಕ್ತಿಗಳು ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದ್ರು ಕೂಡ ಅಲ್ಲಿ ನಿಮಗೆ ಅಂತ್ಯ ಇಲ್ಲ, ಅಲ್ಲಿ ನಿಮಗೆ ಸಾವಿಲ್ಲ. ಪರದೇಶಿನಲ್ಲಿ ನಿಮಗೆ ಜೀವ ವೃಕ್ಷದ ಅಥವಾ ಜೀವದಾಯಕದ ಹಣ್ಣನ್ನು ನಿಮ್ಮನ್ನು ತಿನ್ನುವುದಕ್ಕೆ ಆತನ ಕೊಡ್ತಾನಂತ ಪ್ರೇಯರೇ. ಚಪ್ಪಲಿ ತಿಳಿದು ದೇವರಿಗೆ ಮಹಿಮೆ ಆಗಲಿ. ಗೊತ್ತು, ಅನೇಕ ಜನರ ಜೀವಿತದಲ್ಲಿ ನಾವು ನೋಡ್ತೇವೆ, ಯಾರು ಆತನಿಗಾಗಿ ತೌಕ ಪಡ್ತಕ್ಕಂಥರಾಗಿದ್ದಾರೋ, ಯಾರು ಆತನಿಗೆ ಆಶ್ರಯಿಸ್ತಕ್ಕಂಥರಾಗಿದ್ದಾರೋ ಅವ್ರಿಗೆ ಯಾವುದೂ ಕಡಿಮೆ ಇಲ್ಲ, ಅವ್ರ ಒಳಗೆ ಯಾವುದೋ ಒಂದು ಶೋಧನೆ ಸಮಸ್ಯೆಗಳಿಲ್ಲ. ಬಂದರೂ ಕೂಡ ಸರ್ದಿ ಜ್ವರ ಕೆಮ್ಮು ಯಾವ ಥರ ಬರ್ತದೋ ಒಂದು ವಾರ ಅದೇ ಥರದ್ದು ಬಿಟ್ಟು ಹೊಡ್ತವೆ ಪ್ರಿಯರೇ. ಲೋಕದ ರೀತಿ ಅಂತಲ್ಲ, ಕರ್ತನ ರೀತಿಯಿಂದ ನೀವು ಒಂದು ವೇಳೆ ಆತನನ್ನು ಅನುಸರಿಸಿ ಆತನ ಚಿತ್ತಂತೆ ನೀವು ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಟ್ಟಿರಂದ್ರೆ ನಿಮಗೆ ಮೇಲ ಆದ ಹೊರತು ನಿಮಗೆ ಕೇಳಿಲ್ಲ. ಜನ ನಿಮ್ಮನ್ನು ಹಂಗಿಸ್ತಿರ್ಬೋದು, ಜನರು ನಿಮ್ಮನ್ನು ನಿಂದಿಸ್ತಿರ್ಬೋದು, ಜನರು ನಿಮ್ಮನ್ನು ಹೇಳಿಸ್ತಿರ್ಬೋದು, ಜನರು ಅನೇಕ ಒಂದು ಹಿಂದೆಗಳಿಗೆ ನಿಮ್ಮನ್ನು ಮಾತಾಡಿ ಮನಸ್ಸನ್ನು ನಿಮ್ಮನ್ನು ನೋಯಿಸ್ತಿರ್ಬೋದು. ಆದರೆ ದೇವರು ನಿಮ್ಮ ಮನಸ್ಸು ತಿಳಿದುಕೊಂಡು ನಿಮ್ಮನ್ನು ಸರಿಪಡಿಸ್ತಕ್ಕಂಥ ನನ್ನ ಪ್ರಿಯರೇ, ಎಷ್ಟು ನೋವು ಇರೋ ಒಳಗದ, ಎಷ್ಟು ಭಾರ ಇರೋ ಒಳಗದ, ಎಷ್ಟು ಸಂಕಟ ಇರೋ ಒಳಗದ, ಎಷ್ಟು ಸಮಸ್ಯೆಗಳನ್ನು ತೆಗೆದುಕೊಂಡು ನನ್ನ ಹತ್ತಿರಕ್ಕೆ ಬಂದಿದ್ದಾರೆ ಎಂಬುದಾಗಿ ತಿಳ್ಕೊಂಡು ಆ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ತಾನೆ ಪ್ರಿಯರೇ. ನೀನು ಹೇಳಿ ಪ್ರಾರ್ಥನೆ ಮಾಡುವಾಗ, ನೀನು ಹೇಳಿ ಮೊರೆ ಇಡುವಾಗ ಇವೆಲ್ಲವುಗಳಿಂದ ದೇವರು ನಿನ್ನನ್ನು ಬಿಡುಗಡೆ ಮಾಡಿ ಉನ್ನತ ಸ್ಥಾನಕ್ಕೆ ತರ್ತಾನೆ ಪ್ರಿಯರೇ. ಇಲ್ಲೂ ಕೂಡ ನಿಮ್ಗೆ ಉತ್ತಮ ಅದ. ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗಿ ಪರದೇಶದಲ್ಲಿ ಕಾಣಿಸ್ತೀರಿ, ಅಲ್ಲೂ ಕೂಡ ನಿಮಗೇನದ ಉತ್ತಮದ ಪ್ರಿಯರೇ. ಅಲ್ಲಿ ಜೀವ ವೃಕ್ಷದ ಅಥವಾ ಜೀವ ಒಂದು ನೀಡ್ತಕ್ಕಂಥ ಹಣ್ಣನ್ನು ತಿಂದು ನಿಮ್ಮನ್ನು ಬದುಕಿಸುವ ಹಾಗೆ ದೇವರನ್ನು ಮಾಡ್ತಾನೆ, ನಿಮ್ಮನ್ನು ಇಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ದೇವರು ಯಾರಿಗೆ ಶಪಿಸ್ಲತ್ತಿಲ್ಲ, ದೇವ್ರು ಯಾರಿಗೆ ಶಿಕ್ಷೆ ಕೊಡ್ತಕ್ಕಂಥನಾಗಿಲ್ಲ, ದೇವ್ರು ಯಾರಿಗೆ ಹಾಳು ಮಾಡ್ತಕ್ಕಂಥನಾಗಿಲ್ಲ, ದೇವ್ರು ಯಾರಿಗೆ ನಾಶ ಮಾಡ್ತಕ್ಕಂಥನಾಗಿಲ್ಲ. ನಿಮ್ಮ ಕೈಲಿ ನೀವು ಮಾಡಿಕೊಂಡು ಏನು ಮಾಡ್ತೀರಿ, ಕೆಲವು ಸರ್ತಿ ನೀವು ಅನುಭವಿಸ್ತಕ್ಕಂಥರಾಗಿರ್ತೀರಿ ಪ್ರಿಯರೇ. ಕೆಲವೊಂದು ಸರ್ತಿ ಕೆಲವೊಬ್ರಿಗೆ ನಾ ಕತ್ತರಿಸ್ತೆ, ಕೆಲವೊಬ್ರಿಗೆ ಸಿಟ್ಟು ಮಾಡ್ತೆ, ಕೆಲವೊಬ್ರಿಗೆ ಬೈದು ಕೆಲವೊಂದು ಮಾತುಗಳು ನಾ ಆಡ್ತೆ. ಯಾಕೆ ಆಡ್ತೆ ಅಂದ್ರೆ ಅದು ಒಂದಿನ ಲೆಕ್ಕ ನಾವು ಕೊಡ್ಬೇಕು, ಆ ಲೆಕ್ಕ ನಾವು ಒಪ್ಪಿಸ್ಬೇಕು. ಒಂದಿನ ಒಂದು ಕುರಿ ಹಾಳಾಗ್ಲತ್ತ ನನ್ನ ಕಣ್ಣಿಲ್ ನೋಡ್ದಂದ್ರೆ ಆ ಕುರಿ ಮಾಡಿರ್ತಕ್ಕಂಥದಕ್ಕೆ ನಾವು ಗದ್ದರಿಸಿಲ್ಲ ಅಂದ್ರೆ ಒಂದು ದಿನ ದೇವ್ರ ಸನ್ನಿಧಿಯಲ್ಲಿ ನಾನು ಲೆಕ್ಕ ಒಪ್ಪಿಸ್ಬೇಕಾಗ್ಯದ. ಒಂದು ವ್ಯಕ್ತಿ ಆ ಒಂದು ಘೋರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಬಿದ್ದು ಹೋಗ್ಲತ್ತ ಅವನಿಗೆ ಗದ್ದರಿಸಿಲ್ಲ, ಎಚ್ಚರಿಸಿಲ್ಲ ಅಂದ್ರೆ ಆ ಗದ್ದರಿಸಿಲ್ಲ ಎಚ್ಚರಿಸಲ್ಲ ಕಾರಣ ಒಂದು ದಿನ ಆ ವ್ಯಕ್ತಿ ವಿಷಯದಲ್ಲಿ ನಾನೇನು ಮಾಡಬೇಕು, ಲೆಕ್ಕ ಒಪ್ಪಿಸ್ಬೇಕಾದ ಪ್ರೇರೆ, ಗದ್ದರಿಸ್ಬೇಕು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೇಲಿ ಮಕ್ಕಳು ಒಂದೊಂದು ಸರ್ತಿ ಬಾಯಿಲಿಂದು ಆ ಶಬ್ದ ನುಡಿಗಳು ನೋಡತ್ತಂದ್ರೆ ಕಡಿಸಿಕ್ಲತ್ತೇಳು ಒಲೆ ಮೇಲೆ ಬಾಯಿ ಮೇಲೆ ಲಿಕ್ಕದಂದ್ರೆ ಏನಂತೀರಿ, ಎಚ್ಚರಿಸಬೇಕು, ಗದ್ದರಿಸಬೇಕು. ನೀವು ಎಷ್ಟು ಎಚ್ಚರಿಸ್ತೀರಿ, ಎಷ್ಟು ಗದ್ದರಿಸ್ತೀರಿ, ಅಷ್ಟು ನಿಮ್ಮ ಮಕ್ಕಳು ಜೀವಿತ ಉತ್ತಮ ಅದ್ಭುತ ಇರ್ತದೆ ಪ್ರೇರೆ. ನಾನು ನಿಮ್ಮನ್ನು ಎಷ್ಟು ಎಚ್ಚರಿಸ್ತಾನೋ, ಎಷ್ಟು ಗದ್ದರಿಸ್ತಾನೋ ಅದು ನಿಮಗೆ ಒಂದು ಉರೆಕೊಳ್ಳಿ ತಗೊಂಡು ನಿಮಗೆ ಚುಚ್ಚಿದ ಹಾಗೆ. ಯಾಕೆ ಆ ಚುಚ್ಚಿದಾಗ ಆ ಮಗುವಿಗೆ ಗಾಯ ಆಯ್ತದೆ ಎಂಬುದು ಕೂಡ ನನಗೆ ಗೊತ್ತಿರ್ತದೆ ಪ್ರಿಯರೇ. ಅದೇ ಥರ ತಾಯಿ ತಂದೆ ಆಲೋಚನೆ ಮಾಡ್ತಾರ, ಅದೇ ಥರ ದೇವರು ಕೂಡ ಆಲೋಚನೆ ಮಾಡ್ತಾನೆ. ಒಂದು ವೇಳೆ ಗದ್ದರಿಸಿಲ್ಲ, ಎಚ್ಚರಿಸಿಲ್ಲ, ನಾನು ನಿಮಗೆ ಅಂದಿಲ್ಲ, ಬೈದಿಲ್ಲ ಅಂದ್ರೆ ನೀವು ಇದ್ದ ಹಾಗೆ ಇರ್ತೀರಿ, ಉನ್ನತ ಸ್ಥಾನಕ್ಕೆ ಹೋಗಲ್ರಿ. ಇದ್ದದಂಥದ್ದು ಕೂಡ ನಿಮ್ಮಲ್ಲಿ ಏನು ಮಾಡ್ತಾ ಮತ್ತೆ ತಿರುಗಿ ಸೆಳ್ಕೊಂಡು ಕಸ್ಕೊಂಡು ಮುಂದೆ ಕೊಡ್ತಕ್ಕಂಥ ಆಗಿರ್ತದೆ ಪ್ರಿಯರೇ. ದೇವರನ್ನು ಆಶ್ರಯಿಸ್ಬೇಕು, ಎಚ್ಚರಿಸ್ತಕ್ಕಂಥ ಸೇವಕರನ್ನು ಆಶ್ರಯಿಸಬೇಕು, ಎಚ್ಚರಿಸ್ತಕ್ಕಂಥ ಸಭೆಯನ್ನು ಆಶ್ರಯಿಸಬೇಕು, ಎಚ್ಚರಿಸ್ತಕ್ಕಂಥ ವಾಕ್ಯವನ್ನು ಹಿಂಬಾಲಿಸಿಕೊಂಡು ಅದರ ಅನುಸಾರವಾಗಿ ನೀವು ನಡೆಯೋದಕ್ಕಾಗಿ ಫಾಲೋ ಮಾಡೋದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಅವಾಗ ಎಷ್ಟೊಂದು ಉತ್ತಮ, ಎಷ್ಟು ಒಂದು ಅದ್ಭುತ ನಿಮ್ಮ ಜೀವಿತದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಬ್ಬರಿಗೆ 1 ವಾರ 2 ವಾರ 3 ವಾರ ಆರಾಧನೆಗೆ ಬರಬೇಕು ನೀವು ಕಂಪಲ್ಸರಿ ಅಂತ ಹೇಳ್ತೇವೆ. ಆದರೆ ಅವ್ರು ಆರಾಧನೆಗೆ ಬಂದಾಗ ಪ್ರೇಜ್ ಆ್ಯಂಡ್ ವರ್ಷಿಪ್ನಲ್ಲಿ ಅವ್ರಿಗೆ ಹೀಲಿಂಗ್ ಆಯ್ತು ಪ್ರೇಯರೇ. ಯಾವಾಗ ಸ್ವಸ್ಥತೆ ಆಯ್ತದ, ಯಾವಾಗ ಪ್ರೈಸ್ ಆ್ಯಂಡ್ ವರ್ಷಿಪ್ ಮಾಡುವಾಗ ಅವ್ರಿಗೇನಾಯ್ತು, ಆಟೋಮೆಟಿಕ್ಲಿ ಈ ವಾರ ಬಂದ್ರಂದ್ರೆ ನೆಕ್ಸ್ಟ್ ವಾರ ಅವ್ರಿಗೆ ಚೇಂಜಸ್. ಈ ದಿನ ಬಂದ್ರಂದ್ರೆ ಬರ ದಿನ ನಾಳೆ ನಾಡ್ದು ಅವ್ರಿಗೆ ಆಲ್ಮೋಸ್ಟ್ ಒಂದು 50% ಅವ್ರ ಒಳಗೆ ಚೇಂಜಸ್ ಕಾಣಿಸ್ತಪ್ರಿ. ಅಂದರೆ ಅವ್ರಿಗೆ ದೇವರು ಆತ್ಮ ಪ್ರಾಣ ಶರೀರವನ್ನು ಒಪ್ಪಿಸ್ಕೊಟ್ಟು ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಸಂಪೂರ್ಣತೆ ಒಳಗೆ ಇಕ್ತಾನೆ ಪ್ರೇಯರೇ. ಏನಿಕ್ತಾನ? ಹಲ್ಲೆಲೂಯಾ. ಏನಿಕ್ತಾನ? ಸಂಪೂರ್ಣತೆ ಅವ್ರ ಒಳಗೆ ತನ್ನ ಪ್ರೇರೆ. ಒಂದು ಮೆಸೇಜು ನಮ್ದಿಲ್ಲ ಅಂತಿಲ್ಲ, ಬೇರೆ ಸೇವಕರದ್ದು ಕೂಡ ಒಂದು ಮೆಸೇಜ್ ಇರಲ್ಲ. ಯೂಟ್ಯೂಬ್ ನೋಡಿದ್ರೆ ಒಂದು ಮೆಸೇಜ್ ಬರಲ್ದು, ಅದ್ರಾಗಿಂದು ಒಂದು ಸಾಕ್ಷಿ ಕೂಡ ಅದ್ರಾಗಿಂದು ಬರಲ್ಲ. ಯಾವ ಬರ್ತಾವ? ಬೇರೆವು. ಯಾವ ಲೋಕಕ್ಕೆ ಸಂಬಂಧಪಟ್ಟಿಂದು, ಲೋಕಕ್ಕೆ ಅಧಿಕಾರ ಸಂಬಂಧಪಟ್ಟಿದ್ದು.
ಹೆಣ್ಮಕ್ಳು ಮೊಬೈಲ್ ತಗೊಂಡು ನೋಡಿದ್ರೆ ಮೇಕಪ್ ಕಿಟ್ಗಳು ಅದ್ರಾಗ ಕಾಣಿಸ್ತಾವ, ಡ್ರೆಸ್ಗಳು ಅದ್ರಾಗ ಕಾಣಿಸ್ತಾವ, ಬೇರೆ ಬೇರೆ ಕಾರ್ಯಗಳು ಮಾಡಿರ್ತಕ್ಕಂಥದ್ದು ಅದ್ರಾಗ ಕಾಣಿಸ್ತಾವ. ಗಂಡ್ಸು ಮಕ್ಕಳು ಫೋನ್ ತೊಗೊಂಡು ನೋಡಿದ್ರೆ ಬೇರೆ ಬೇರೆ ಇವ್ರೊಳಗೆ ಗೋಲೆಮಾನ್ಗಳೆಲ್ಲ ಏನಂತಾವ, ಫೈರ್ ಅವಕ್ಕೆ ಏನಂತಾವ, ಏನು ಅವು ಫೈಟಿಂಗ್ ಆಡ್ತೋಡಿ ಅವು, ಪಬ್ಜಿ, ಲೋಡೋ ಗೇಮ್ಸು, ಹುಡುಗರು ಲೋಕ ರೀತಿ. ಹೇಗೆ ನೀವು ಕರ್ತನನ್ನು ಆಶ್ರಯಿಸಬೇಕೆಂಬುದಾಗಿ ನಾನು ನಿಮ್ಮನ್ನು ಪದೇ ಪದೇ ಯಾಕೆ ಆಚರಿಸ್ತಂದ್ರೆ, ಲೋಕಿಗೆ ಸಂಬಂಧಪಟ್ಟಂತ ಅಧಿಕಾರ ನಿಮ್ಮ ಒಳಗೆ ಇರಬೇಕು. ಎಷ್ಟಿರಬೇಕು ಅಷ್ಟೇ ಇರಬೇಕು, ಅತಿ ಹೆಚ್ಚಿಗೆ ಬೇಡ. ಅತಿ ಹೆಚ್ಚಿಗೆ ಫೋಕಸ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ನಿಮಗಿಲ್ಲ. ದೇವರು ಅದ್ಭುತವಾಗಿ ತನ್ನ ಸ್ವರೂಪದಲ್ಲಿ ಏನು ಮಾಡ್ಯಾನ, ಕೈಯಲ್ಲಿ ಚಿತ್ರಿಸ್ಕೊಂಡು ಉಂಟು ಮಾಡ್ಯಾನ, ಉತ್ಪತ್ತಿ ಮಾಡ್ಯಾನ. ಯಾರಿಗೆ ಎಷ್ಟು ಸುಂದರವಾಗಿ ಇಡಬೇಕು ಅಷ್ಟು ಸುಂದರವಾಗಿ ದೇವರು ಅವ್ರಿಗೆ ರೂಪಿಸಿ ರಚಿಸಿ ಇಟ್ಟನ. ಬಹುಶಃ ಕಲರ್ ಚೇಂಜ್ ಇದ್ದಿರ್ಬೋದಾದ್ರೆ ನಮ್ಮ ರಕ್ತ ಚೇಂಜ್ ಇಲ್ಲ, ನಮ್ಮ ಬಾಡಿ ಪಾರ್ಟ್ಸ್ಗಳು ಚೇಂಜ್ ಇಲ್ಲ ಪ್ರಿಯರೇ, ಎಲ್ಲ ಒಂದೇ ಪಾರ್ಟ್ಸ್ ಅದ. ಆದರೆ ನಾವು ಎಷ್ಟು ಎದಕ್ಕೆ ನಾವು ತೌಕಪಡುತ್ತೆ ಎಂಬುದಾಗಿ ಆ ಉದ್ದೇಶ, ಆ ಆಲೋಚನೆಯನ್ನು ಮಾಡಿಕೊಂಡು ನೀವು ಕರ್ತನ್ನು ಹಿಂಬಾಲಿಸುವಾಗ ಅದ್ಭುತದ. ಯಾಕಂದರೆ ಯಾರು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತೀರಿ, ನಿಮ್ಮ ಭಾರವನ್ನು ನೀವು ಹೊತ್ತುಕೊಂಡು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಾಗ ನಿಮ್ಗೇನದ, ಹಲ್ಲೆಲೂಯಾ, ಎಲ್ಲಿ ಸಿಗ್ಲತ್ತ ಹಣ್ಣು ನಿಮಗ? ಮನ್ಯಾಗ ಫ್ರಿಜ್ನಾಗ ಎಲ್ಲಿ ಸಿಗ್ಲತ್ತದ? ಸತ್ತರು ಒಂದೇ ಗಂಟೆ ಹೇಳ್ತಾರ್ರಿ, ಅರ್ಥ ಆಗ್ಲತ್ತದ? 1 ಗಂಟೆ ಹೇಳ್ತಾರ. ಕೆಲವೊಬ್ರು ಸಮಾಧಿಗಳ ಮೇಲೆ ಹೋಗಿ 4 ವರ್ಷ 5 ವರ್ಷ ಪೂರ ಆ ಸಮಾಧಿ ಸುತ್ತಮುತ್ತ ಎಲ್ಲ ಹುಲ್ಲು ಬೆಳೆದು ಪೂರ ಅದ್ರ ಮೇಲೆ ಆ ಸಮಾಧಿನೇ ಕಾಣಿಸಲ್ದು ಆಗೋದು. ಪಾಪ ತನ್ನವ್ರು ಅಂತ ತಿಳ್ಕೊಂಡು ಆ ಸಮಾಧಿ ಎಲ್ಲ ಪಾಪ ಕ್ಲೀನ್ ಮಾಡಿದಾಗ ಹೋಗಿ ಯಪ್ಪ ಎಷ್ಟು ದಿನ ಆಯ್ತು ಹೋಗಂಬದಾಗ ಪೂರ ಹಿಂಗೆ ಭಾಳ ಬೀಳ್ತಾರ. ಇಷ್ಟು ಭಯಂಕರ. ಯಪ್ಪ ಅಂದ್ರೆ ಹಿಂದಿನ ಒಂದು 4 ಮಂದಿ ದನ ತುಳ್ಕೋದು ಓಡಿದ್ರಂದ್ರ ಹಾಗೆ ಜಸ್ಟ್ ಹಿಂಗೆ ಹೋಗಿ ಬಾಕ್ಸ್ ಸಿಕ್ಕಾದ ಸ್ಥಳದಲ್ಲಿ ಯಪ್ಪ ಅಂತೇಳಿ ಎಷ್ಟು ದಿನ ಹೋಯ್ತು ಆಗುತ್ತೆ. ನೆನ್ ಬಾಕಿ ಟೈಮ್ ನೆನಪು ಬಂದಿಲ್ಲ. ಆ ಸಮಾಧಿ ಕ್ಲೀನ್ ಮಾಡಕ್ರ ನೆನಪು ಬರ್ಬೇಕಾತವ ಇಲ್ಲ? ಇಲ್ಲ, ಅದು ನಂಬರಲ್ಲ. ಸತ್ತೋದಾಗ ಬಾ ಪಬ್ಲಿಕ್ ಅನ್ಬೇಕು, ಅಕ್ಕಪಕ್ಕ ಎಷ್ಟು ಪ್ರೀತಿ ಮಾಡಿ ನೋಡಿವ, ಈಗ ಎಷ್ಟು ಪ್ರೀತಿ ಮಾಡ್ಯಾಳ ಅಪ್ಪಗ. ಇದ್ದಾಗ ಮನೆಗೆ ಬಂದ್ರೆ ಒಂದು ಗ್ಲಾಸ್ ನೀರು ಸಿಗಲ್ಲು, ಒಂದು ತಂಬಿಗೆ ನೀರು ಸಿಗಲ್ದು, ಒಂದು ಚಹಾ ಸಿಗಲ್ಲ ಟೈಮಿಗೆ. ಹೊರಗ ಪಬ್ಲಿಕ್ದಾಗ ತೋರ್ಸ್ಕೊಂಬದ್ ಬೇಡ. ದೇವ್ರು ನೋಡ್ತಕ್ಕಂಥನಾಗಿದ್ದಾನೆ ಪ್ರೇರಿ, ದೇವರು ಸದುತ್ತರ ಕೊಡ್ತಕ್ಕಂಥನಾಗಿದ್ದಾನೆ. ದೇವರು ನಿನಗೆ ಪರದೇಶಿನಲ್ಲಿ ಜೀವದಾಯಕ ವೃಕ್ಷದ ಹಣ್ಣನ್ನು ನಿನಗೆ ತಿನ್ನುವುದು ಕೊಡಬೇಕಾದ್ರೆ ನಿನ್ನ ಒಳಗೆ ಸ್ವಚ್ಛತೆ ಇರಬೇಕು ಪ್ರೇರಿ. ಆಕ್ಟಿಂಗ್ ಜೀವಿತ ಬೇಡ, ಲೋಕಕ್ಕೆ ಸಂಬಂಧಪಟ್ಟಂತ ಅಧಿಕಾರ ಬೇಡ. ನಿನ್ನ ಒಳಗಿರ್ತಕ್ಕಂಥದ್ದು ಆ ಭಾರ ಯಾವುದು ವಿಷಯವಾಗದನೋ ಅದು ಹೊತ್ತುಕೊಂಡು ಕ್ರಿಸ್ತನ ಹಿಂದುಗಡೆ ನೀ ಬರುವುದಾದರೆ ಎಷ್ಟೋ ಒಂದು ಉತ್ತಮ, ಎಷ್ಟೋ ಒಂದು ಅದ್ಭುತ ಅದ. ಜನರಂತಾರೆ ಪಾದ್ರಿ ಸಾಬರು ಪೇಟಿ ಹೊತ್ತಬಾರ್ದು, ಪಾದ್ರಿ ಸಾಬರು ಮುನ್ನೆ ಎಳಿಬಾರ್ದು. ನನಗೇನರ ಪ್ರತ್ಯೇಕವಾಗಿ ಸ್ಥಳವನ್ನು ಕಟ್ಟಿ ಇವ್ರಿಗೆ ಇಲ್ಲಿ ಬಾಜು ಇಕ್ಕರಿ, ಸಂಪೂರ್ಣ ಇಕ್ಕರಿ ಅಂಥೇಳಿ ಇಕ್ತಾರ, ನನಗೆ ಇಕ್ತಾರೇನ್ರಿ? ಅಮ್ಮರು ಇಕ್ತೀರ ನಮಗೆ? ಮಣ್ಣಾಗೆ ಒಯ್ದು ಹಾಕ್ತೇವ್ರಿ, ಅವ್ರಿಗಾಗಲಿ ನಮಗಾಗಲಿ ನಿಮ್ಗಾಗಲಿ ಮಣ್ಣಾಗೆ ಒಯ್ದು ಹಾಕ್ತೇವ್ರಿ. ಇವತ್ತು ಕೆಲವೊಬ್ರು ಹಿಂಗೆ ಟೊಂಕ ಮೇಲೆ ಕೈ ತಮ್ಮ ಬರೋ ಬಾ ತಗೋ ಪೌಡಿ ತಗೋ, ಈ ಕೈ ಹಿಂಗೆ ಮತ್ತು ಫೋನಿನಾಗ ಬರೋ ತಮ್ಮ ಬರೋ, ಹೇಳೋ ಆಗ್ಲೋ ಡೈರೆಕ್ಷನ್ ಇವ್ರಿಗೆ ಹೊಡ್ಕೊಂಡು ಹೋಗೋದು ಬಂದಿರ್ತದೆ ಆಲ್ರೆಡಿ ಅಲ್ಲಿ. ಎಲ್ಲಿ ಫೋನಿನಾಗ ಇದ್ರಾಗ ಬಿಜಿ, 4 ಮಂದಿ ಮಾತಾಡ್ಕೊಂಬದ್ರಾಗ ಬಿಜಿ. ಒಂದು ವ್ಯಕ್ತಿ ಸೇವೆಕರ ಕಾರ್ಯ ಮಾಡ್ತಿದ್ರ ಮನುಷ್ಯನಿಗೆ ಒಂದು ಮುಟ್ಟಿ ಮಣ್ಣು ಹಾಕಿದ್ರಲ್ಲಿ ಸೇವಕರ ಕಾರ್ಯ ಮುಗಿದಿತ್ತು ಪ್ರೇಯರೇ. ಗೊತ್ತದ ನಿಮ್ಗೆ? ಒಂದೇ ಮುಟ್ಟಿ ಜಸ್ಟ್ ಅಥವಾ ಈ ಥರವಾಗಿ ಎಳೆದು ಒಂದು ಕುಡ್ತಿ ಮಣ್ಣು ಹಾಕಿದ್ರಂದ್ರೆ ಸೇವಕರ ಕಾರ್ಯ ಕಂಪ್ಲೀಟ್ಲಿ ಆಗೋಯ್ತು ಪ್ರೇಯರೇ. ಆದರೆ ಎಲ್ಲರೂ ಹಿಂಗೆ ಹಾಕ್ದೇವನು ಟಪ್ ಹೋದೇವನು ಎಳಿತಕ್ಕಂಥ ವ್ಯಕ್ತಿಗಳಿಗೆ ಅಕ್ಕಪಕ್ಕ ಇದ್ದು ಡೈರೆಕ್ಷನ್ ಕೊಡ್ತಕ್ಕಂಥ ವ್ಯಕ್ತಿಗಳಿರ್ತಾರೆ ಪ್ರೇಯರ್. ನನ್ನ ಸೋದರ ಜೀವ ವೃಕ್ಷದ ಹಣ್ಣನ್ನು ಹಿಂಗೆ ತಿನ್ನುವುದಕ್ಕೆ ದೇವರು ಕೊಡಬೇಕಾದ್ರೆ ನಿಂಗೆ ನೋಡಿ ದೇವರು ಕೊಡ್ತಾನೆ ಪ್ರೇಯರ್, ಸುಮ್ಮನೆ ಕೊಡಲ್ಲ. ಇವತ್ತು ಯೌವನಸ್ಥರು ಎಲ್ಲ ಕಳೆದು ನಡೆದ್ರೆ, ಯೌವನಸ್ಥರು ಸೇವೆ ಕಾರ್ಯಕ್ರಮದಲ್ಲಿ ಪಾಲ್ಭಾಗಿರ್ಲತ್ತಿಲ್ಲ, ಯೌವನಸ್ಥರು ಪೇಟಿಗಳು ಹೊದ್ಕೊಂಡು ಹೋಗ್ಲಕ್ಕ ಚಾನ್ಸಸ್ ಯೌವನಸ್ಥರಿಗೆ ಇರ್ಲತ್ತಿಲ್ಲ. ನೀವು ಹೋದಾಗ ಯಾರು ಎಳಿಬೇಕು, ಯಾರು ಹೊತ್ಕೊಂಡು ಹೋಗ್ಬೇಕು? ಎಚ್ಚರ, ಜಾಗ್ರತೆ. ಅದಕ್ಕೆ ಹೇಳ್ತಾನ, ನಿನ್ನ ಭಾರ ಭೂಲೋಕದಲ್ಲಿದ್ದಾಗ ಯಾವ ಭಾರ ನಿನ್ನ ಮೇಲಿಟ್ಟನ ದೇವರು, ಆ ಭಾರವನ್ನು ನೀನು ಹೊತ್ತುಕೊಂಡು ಓಡುವಾಗ ಅದರಲ್ಲಿ ಮೇಲದ, ಅದರಲ್ಲಿ ಉತ್ತಮದ, ಅದರಲ್ಲಿ ಅದ್ಭುತದ ಪ್ರೇಯರಿ. ಕೆಳಗೆ ವಚನ ಹೇಳ್ತಾನೆ ಸ್ಪಷ್ಟ ನೋಡ್ರಿ. ಮತ್ತೇನು ಬರ್ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು. ಏನು ಕೊಂಡರಂತ? ಏನು? ಜಸ್ಟ್ ಪಾದ್ರಿ ಸಾಬ್ನ ಜಸ್ಟ್ ಒಂದು 5 ನಿಮಿಷದ ಈಗ ಹಿಂಗೆ ಬಂದ, ಈ ಜಸ್ಟ್ ಬಂದ. ಯಾವಾಗ? ಸಂಪಾದನೆ
ನಿನ್ನ ಸಂಪಾದನೆ ಸ್ಥಿರವಾಗಿ ನಿಂದ್ರಲ್ಲ. ಒಂದು ಸಂಪಾದನೆ ಮಾಡು. ಏನು ಸಂಪಾದನೆ ಮಾಡಂದರೆ ಹೃದಯವನ್ನು ಸಂಪಾದನೆ ಮಾಡು. ನೀನು ರಕ್ಷಿಸ್ಕೊಂಡಿದೆ, ಇನ್ನೂ ಅನೇಕ ಒಂದು ಆತ್ಮಗಳನ್ನು ರಕ್ಷಣೆ ಕೊಡುವುದಕ್ಕಾಗಿ ಸಂಪಾದನೆ ಮಾಡು. ತೌಕಪಡು, ಕೆಲಸ ಮಾಡು, ಬಿಸ್ನೆಸ್ ಮಾಡು, ವ್ಯಾಪಾರ ಮಾಡು, ಕಳಿಸು, ಕೂಡಿಸಿಡು. ಎಷ್ಟು ನಿನಗೆ ಹತ್ತದ ಅಷ್ಟು ಕೂಡಿಸು. ಅದಕ್ಕಿಂತ 4 ಪಟ್ಟು 8 ಪಟ್ಟು 10 ಪಟ್ಟು ಕೂಡಿಸು, ಪರವಾಗಿಲ್ಲ. ಆದರೆ ದೇವರಿಗೆ ಎಷ್ಟು ಅವಕಾಶ, ಎಷ್ಟು ಸಮಯ ಕೊಡಬೇಕು ಅಷ್ಟು ಅವಕಾಶ, ಅಷ್ಟು ಸಮಯವನ್ನು ಕೊಡು. ಓದಮ್ಮ, ಓದ್. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಏನ್ ಪಟ್ಟರೆ ಅವನಿಗೆ ಪ್ರಯೋಜನವೇನು? ಏನು ಪ್ರಯೋಜನ? ಲೋಕವೆಲ್ಲ ನೀ ಸಂಪಾದನೆ ಮಾಡಿದ್ ಕೂಡಿಸಿಟ್ಟಿದಿ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಇರ್ಲತ್ತದ, ಮನೆಗೆ ಅಲ್ಮಾರಿ ಮೇಲೆ ಅಲ್ಮಾರಿ ತುಂಬಲತ್ತವ. ಕೆಲವರು ಗೋಡೆ ಒಳಗ ಏನ್ ಮಾಡ್ತಾರ, ಜಗ ಮಾಡಿ ಒಂದು ಬಾಕ್ಸ್ ಮಾಡಿ ಗೋಡೆ ಒಳಗ ಬೆಳ್ಳಿ ಬಂಗಾರ ವಸ್ತುಗಳು ಪ್ಯಾಕ್ ಮಾಡಿಕ್ಲತ್ತಾರ. ಮ್ಯಾಲಿದು ಟೈಲ್ಸ್ ಹಚ್ಚಿಕ್ಲತ್ತಾರ, ಅದು ಗೊತ್ತಾಗ್ಲತ್ತಿಲ್ಲ. ಕೆಲವರು ಪಲಂಗಳ ಮೇಲೆ ಬೆಡ್ ಇರ್ತದೆ, ಬೆಡ್ ಮೇಲೆ ಅದ್ರ ಒಳಗ ಹಣವನ್ನು ಬೆಳ್ಳಿ ಬಂಗಾರ ಹಾಕಿ ಅದ್ರ ಮೇಲೆ ಹೊರಡತ್ತಾರ. ಪ್ರಯೋಜನ ಇಲ್ಲ. ಒಂದು ದಿನ ಅವೆಲ್ಲವನ್ನು ಬಿಟ್ಟು ನೀವು ಹೋಗಲೇಬೇಕಾದ ಪ್ರಯೋಜನವೇನು? ಆಸ್ತಿ ಅಂತಸ್ತ, ಬೆಳ್ಳಿ ಬಂಗಾರ, ಮನೆ, ಹೊಲ ಎಲ್ಲ ಸಂಪಾದನೆ ಮಾಡಿದಿ, ಪ್ರಯೋಜನವೇನದ ನಿನ್ನಲ್ಲಿ? ಏನು ಪ್ರಯೋಜನ? ಎದಕ್ಕದು ಉಪಯೋಗ ಆಗ್ಲತ್ತದ? ಯಾವ ವಿಷಯವಾಗಿ ಉಪಯೋಗ ಆಗ್ಲತ್ತದ? ಎದಕ್ಕಾಗಿ ನೀವು ಉಪಯೋಗ ಮಾಡತ್ತಿದಿ? ಅವತ್ತು ನನಗೆ ಯಾನು ಸಿಕ್ಕಿಲ್ಲ ಗೊತ್ತ, ರಕ್ಕದ ಮೇಲೆ ಮಕ್ಕೊಳತ್ತಿಲ್ಲತ್ತಿದೆ. ಅವತ್ತು ನಮಗೇನು ಸಿಕ್ಕಿಲ್ಲ, ಬೆಳ್ಳಿ ಬಂಗಾರ ಹಾಕೊಂಡು ಹೇಳತ್ತೆ ಅನ್ಕೊಳತ್ತೀರಿ. ಒಬ್ಬ ಕಳ್ಳ ಮನೆಗೆ ಬರ್ತಾರೆ, ಸುಮ್ಮನೆ ಬರಲ್ಲ. ಒಂದು ಜುಮ್ಕ ಮಾಡ್ಕೊಂಡ್ರೆ ಭೀ 4 ಮಂದಿ ತೋರಿಸ್ತೇವೆ ಪಕ್ಕದವರಿಗೆ. ಚಂದ ಕಾಣ್ತದೆ ಅಕ್ಕ. ಒಂದು ಕಿವಿಯಾಗಿನ ಜುಮ್ಕ ಹೆಣ್ಮಕ್ಳು ಮಾಡ್ಕೊಂಡು ತೋರಿಸ್ತೀರಿ. ಒಂದು ನಕ್ಲೆಸ್ ಮಾಡ್ಕೊಂಡ್ರು ಕೂಡ 4 ಮಂದಿಗೆ ತೋರಿಸೋದನ್ನ ನಿಮ್ಗೆ ಸಮಾಧಾನ ಆಗಲ್ಲ. ಕಳ್ಳರು ಇನ್ನೂ ಹೆಚ್ಚಿಗಾಯ್ತಾರ ಕಳ್ಳರು. ನೀವು ಚಂದ ನೆನಪಿಕ್ರಿ, ಎಷ್ಟು ಆಸ್ತಿ ನಿಮ್ಮ ಮನ್ಯಾಗ ನೀವು ಕೂಡಿಸ್ಲತ್ತೀರಿ ನೋಡ್ರಿ, ಅಷ್ಟು ಅದಕ್ಕೆ ನುಸಿಡ್ತಕ್ಕಂಥ ದಿನ ಬರ್ತದ. ಅದು ಒಂದಿನ ಬೇರೆ ಪಾಲಾಯ್ತಕ್ಕಂಥ ಪರಿಸ್ಥಿತಿ ಒಂದಿನ ಬರ್ತದ. ಅದು ಇನ್ನೊಬ್ಬರು ಅನುಭವಿಸುವ ಹಾಗೆ ಬರ್ತದೆ. ಅದಕ್ಕೆ ಪ್ರಸಂಗ ಹೇಳ್ತಾನ ಸ್ಪಷ್ಟವಾಗಿ. ಪ್ರಸಂಗಿ ಪುಸ್ತಕನಲ್ಲಿ ಬರೆಯಲ್ಪಟ್ಟಿದ್ದದ, ನೀ ಎಷ್ಟು ಆಸ್ತಿಯನ್ನು ಕೂಡಿಸಿಟ್ಟರು ಕೂಡ ಮನುಷ್ಯರಿಗೆ ಸ್ಥಿರವಿಲ್ಲ. ಅದು ಇನ್ನೊಬ್ಬರು ಸೇವನೆ ಮಾಡ್ತಾರೆ ಹೊರತು ಅದು ನಿನಗ ಕೂಡಿಸಿಟ್ಟಿದ್ದು ನೀನು ಸೇವನೆ ಮಾಡ್ಲಿಕ್ಕಾಗಲ್ಲ ಎಂಬುದಾಗಿ ಪ್ರಸಂಗಿ ಸ್ಪಷ್ಟವಾಗಿ ತನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಟನ ಪ್ರಿಯರೇ. ಇವತ್ತು ನಾವೆಷ್ಟು ಕೂಡಿಸಿಟ್ರು ಕೂಡ ನಮಗ ಸ್ಥಿರವಾಗಿಲ್ಲ ಪ್ರಿಯರೇ. ಅದಂತೀರಿ ಹಲ್ಲೆಲೂಯ. ಅದ ಸ್ಥಿರವಾದ ಮನಸ್ಸಿನ ಸಮಾಧಾನದ, ಮನಸ್ಸಿನ ನೆಮ್ಮದಿ ಅದ, ಏನೂ ಇಲ್ಲ. ಇವತ್ತು ಕೆಲವರಿಗೆ ನೋಡ್ತಾರೆ, ಮ್ಯಾಲ ಪಾನ್ಸಿರಪ್ಪ ನೋಡಿದ ಅದು ಕೆಲ್ಸಕ್ಕೆ ಬರಲ್ಲ. ಅದು ಕೆಲ್ಸಕ್ಕೆ ಬರಲ್ಲ. ಮನೆಗೆ 2 ತೊಲೆ 3 ತೊಲೆ 4 ತೊಲೆ 5 ತೊಲೆ 10 ತೊಲೆ ಬಂಗಾರ ಇರ್ತದ. ಗಂಡಗೆ ಆಪತ್ತು ಬಂದದ, ಮಕ್ಕಳಿಗೆ ಆಪತ್ತು ಬಂದದ, ಸೊಸಿಗೆ ಆಪತ್ತು ಬಂದ, ಕುಟುಂಬದಾಗ ಏನೋ ಒಂದು ಆಪತ್ತು ಬಂದದ. ಈಗ ಸಾಲ ಯಾಕೆ ಮಾಡಬೇಕು? ಬಂಗಾರದೆಲ್ಲ ಒತ್ತಿಟ್ಟು ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ಕೊಂಬಾರ, ಏನೋ ಮಾಡ್ಕೊಂಬಾರ. ಇಲ್ಲ, ಸತ್ತಾಗ ಒಂದು ಮಣಿದಾಗ ಹಿಂಗೆ ಮುರಿಲಕ್ಕೆ ಹೋಗ್ತಾರ, ಆ ಮಣಿವಿ ಮುರಿಯಲ್ದು ಇದ್ದಾಗ. ನನ್ನ ಸೋದರ ಒಂದು ಜ್ಞಾಪಕ ಇಟ್ಕೋ, ನಿನ್ನ ಜೀವಿತದಲ್ಲಿ ಒಂದು ನೀ ಜ್ಞಾನ ನೀನು ತಂದುಕೋ, ಒಂದು ಜ್ಞಾಪಕ ಇಟ್ಕೋ. ನೀನು ಲೋಕವನ್ನು ಸಂಪಾದನೆ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಪ್ರಯೋಜನವೇನು? ನಿನ್ನ ಪ್ರಾಣವನ್ನು ನಷ್ಟಪಟ್ಟಾಗ, ನಿನ್ನ ಪ್ರಾಣವನ್ನು ಕಳ್ಕೊಂಡಾಗ ಅದಕ್ಕೆ ಪ್ರಯೋಜನವೇನು? ಇದ್ದದೆಲ್ಲ ಕೂಡಿಸಿಟ್ಟೆ ಅಂದ್ರೆ ಸಾಯ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದಾಗ ಇದ್ದಂಥ ಹಿಂದೆ 2 3 4 ಮಂದಿ ಹೊಡೆದಾಡಿ ಕಚ್ಚದಾಡಿ ಕಡ್ದಾಡಿ ಏನು ಮಾಡ್ತಾರ? ಬಜಾರ್ಗೆ ಬಂದಿರ್ತಾರೆ ಪ್ರೇರಿ. ಇದ್ದದರಲ್ಲಿ ಸಂತೃಪ್ತಿ ಪಡು, ಇದ್ದದರಲ್ಲಿ ಸಮೃದ್ಧಿಯಿಂದಿರು. ನಿನ್ನ ಭಾರವನ್ನು ಹೊತ್ತುಕೊಂಡು ದೇವರ ಸನ್ನಿಧಿಗೆ ಬಾ. ನಿನ್ನ ಭಾರವನ್ನು ಹೊತ್ತುಕೊಂಡು ದೇವರ ಸಭೆದೆಲ್ಲ ದುಡಿ. ನಿನಗಿರ್ತಕ್ಕಂಥ ಭಾರವನ್ನು ಹೊತ್ತುಕೊಂಡು ಇನ್ನೊಬ್ಬರ ವಿಷಯವಾಗಿ ಚಿಂತೆ ಮಾಡಿ ಅವ್ರಿಗೆ ರಕ್ಷಣೆಗಾಗಿ ತೌಕಪಡು. ಅದರಲ್ಲಿ ನಿನಗೆ ಪ್ರತಿಫಲದ. ಎಲ್ಲಿ? ಈ ಲೋಕದ ಯಾತ್ರೆ ಮುಗಿಸ್ಕೊಂಡೋದಾಗ ಪರದೇಶದಲ್ಲಿ ಯಾವ ಹಣ್ಣು ಕೊಡ್ತಾನಂತ? ಜೀವದಾಯಕ ವೃಕ್ಷದ ಹಣ್ಣನ್ನು ನಿನ್ನ ಕೊಡ್ತಾನ. ಅಂದರೆ ಫಲಿಸ್ತಕ್ಕಂಥ ಒಂದು ಹಣ್ಣು, ಫಲ ಕೊಡ್ತಕ್ಕಂಥ ಒಂದು ಆಹಾರ ನಿನಗಲ್ಲಿ ಕೊಡ್ತಾನಂತ ಪ್ರಿಯರೇ. ಇಲ್ಲಿಲ್ಲ, ನಿನಗಲ್ಲಿ ಕೊಡ್ತಾನೆ ಪ್ರತಿಫಲ. ನಾವು ಅಷ್ಟು ಮಾಡಿದೆವು, ನಾವು ಇಷ್ಟು ಮಾಡುತ್ತಿದ್ದೆವು, ನಾವು ಹಾಗಿದ್ದೆವು ಹಿಂಗಿದ್ದೆವು, ಏನು ಇದ್ದರೂ ಕೂಡ ನಿನ್ನ ಭಾರವನ್ನು ಹೊತ್ತುಕೊಂಡು ನೀವು ಮಾಡಿದಾಗ ಮಾತ್ರನೇ ನಿನಗೆ ಪ್ರತಿಫಲ. ಅದಕ್ಕೆ ಹೇಳ್ತಾನೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು?
ಮರಣದಿಂದ ತಪ್ಪಿಸುವುದಕ್ಕಾಗಿ ಎಷ್ಟು ಹಣವನ್ನು ಖರ್ಚು ಮಾಡಿದ್ರು ಕೂಡ ಅದು ವ್ಯರ್ಥದ ಅಂತ ಒಂದು ಪ್ರಯತ್ನ ನಿಷ್ಫಲದ ಪ್ರೇರೆ. ದಾವೀದ ಮಹಾರಾಜನು ಸ್ಪಷ್ಟವಾಗಿ ಕೀರ್ತನೆಗಾರರ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿಟ್ಟನಾತನು. ನೀವೆಷ್ಟು ಏನ್ ಮಾಡಿದ್ರು ಕೂಡ ವ್ಯರ್ಥದ. ಒಂದ್ಸತಿ ಹೋದ್ರಿ ಕೀರ್ತನೆಗಳು 49ನೇ ಅಧ್ಯಾಯ 6, 7, 8, 9 ವಚನ. ಅವರು ತಮ್ಮ ಐಶ್ವರ್ಯವನ್ನೇ ನಂಬಿದ್ದಾರೆ, ತಮ್ಮ ಐಶ್ವರ್ಯವನ್ನೇ ನಂಬಿದರೆ ತಾವು ಬಹಳ ಆಸ್ತಿವಂತರೆಂದು ಬಹಳ ಆಸ್ತಿವಂತರೆಂದು ಉಬ್ಬಿದ್ದಾರೆ. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರು ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು ಎಂಬುದಾಗಿ. ಏನಂತ? ಮರಣದಿಂದ ತಪ್ಪಿಸುವುದಕ್ಕಾಗಿ ಎಷ್ಟು ಹಣವನ್ನು ಕೊಟ್ಟರು ಕೂಡ ಅದು ಸಾಲುವುದೇ ಇಲ್ಲ. ನೀ ಎಷ್ಟು ಕೂಡಿಸಿಟ್ರೇನು, ಎಷ್ಟು ಸಂಪಾದನೆ ಮಾಡಿಟ್ರೇನು, ಎಷ್ಟು ಕಳಿಸಿಟ್ರೇನು, ತನ್ನದು ನನ್ನದು ನಮ್ಮದು ಅಂತೇಳಿ ಎಷ್ಟು ಇಟ್ರೇನು ಅದಕ್ಕೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಸತ್ತಾಗ ಹಾಡಗಳು ಹಾಡ್ತಾರೆ, ಸತ್ತಿನ ಹಾಡಗಳು ಬೇರೆ ಟೈಮ್ ಹಾಡಬಾರ್ದಂತಾರ. ಏನೂ ಇಲ್ಲ ಲೋಕದಲ್ಲಿ, ಏನೂ ಇಲ್ಲ ಲೋಕದಲ್ಲಿ, ಎಲ್ಲ ನನ್ನದ್ಯಾಕೋ ಇಲ್ಲಿ, ಹುಟ್ಟುವಾಗ ಏನು ತಂದಿಲ್ಲ ಅಲ್ಲಿ, ಒಯ್ಯೋದಂತ ಏನು ಇಲ್ಲ. ಮತ್ ನೀ ಅಳೆದ ಅಳತೆ ಒಳಗ ನಿನ್ನನ್ನು ಅಳಿತಾರೋ, ನೀನಳೆದ ಅಳತೆ ಒಳಗ ನಿನ್ನನ್ನು ಅಳಿತಾರೋ. ಏನ್ ಮಾಡ್ತಾರಂತ? ನೀ ಅಳೆದ ಅಳತೆ ಒಳಗೆ ನಿನ್ನನ್ನು ಅಳಿತಾರಂತ. ಮತ್ತು ಕೆಳಗಿಳ್ತಾನ 6, 3, 9 ಹೋಗ್ತಾರಂತ. ಈ 6, 3 ಅರ್ಥ ನನಗೆ ಭಾಳ ದಿನ ಆಗಿಲ್ಲ, ಭಾಳ ದಿನ ಗೊತ್ತಾಗಿಲ್ಲ. 6 ಅಂದ್ರೆ ಎಷ್ಟು, 3 ಅಂದ್ರೆ ಎಷ್ಟು ಎಂಬುದಾಗಿ ನನಗೆ ಅರ್ಥ ಆಗಿಲ್ಲ. ವ್ಯಕ್ತಿ ಪೇಟಿ ಮಾಡತ್ತಾರ, ಆ ಪೇಟಿ ನೋಡಿದಾಗ ನಂಗೆ ಅರ್ಥ ಆಗ್ಯದ. ಆ ಪೇಟಿ ನೋಡಿ ಸಮಾಧಿ ಪ್ಲೇಸ್ ಏನದಲ್ಲ, ಆ ಸಮಾಧಿ ಪ್ಲೇಸ್ ನೋಡಿದಾಗ ನನಗೆ ಅರ್ಥ ಆಗ್ಯದ. ಅವತ್ತು ನನಗೆ ಅರಿವು ಉಂಟಾಗ್ಯದ, ನಂಗೆ ತಿಳಿದು ಬಂದ. ಏನಂದ್ರ ಲೋಕದಲ್ಲಿ ಎಷ್ಟು ಹಣ, ಆಸ್ತಿ, ಐಶ್ವರ್ಯ, ಧನ ಧಾನ್ಯಗಳು, ಎಷ್ಟು ಬೆಳ್ಳಿ ಬಂಗಾರ, ವಸ್ತ್ರ, ವೈಡರ್ಯಗಳು ನಾವು ಇಟ್ಟುಕೊಂಡ್ರು ಕೂಡ ಒಂದು ದಿನ ನಾನು ಕೂಡ ಎದುರಾಗಿ ಬಿಡಬೇಕು, ನಾವು ಕೂಡ ಎದುರಾಗಿ ಬಿಡಬೇಕು. ಒಂದು ದಿನ ಈ 6, 3, 9 ನಾವೆಲ್ಲರೂ ಹೋಗ್ಬೇಕೆಂಬುದಾಗ ನನಗೆ ಅರ್ಥ ಆಗ್ಯದ ಪ್ರೇರೆ. ನೀವೆಷ್ಟು ಕಳಿಸ್ರಿ, ಎಷ್ಟು ಕೂಡಿಸಿಡ್ರಿ, ಅದು ವ್ಯರ್ಥದ ಪ್ರೇರೆ. ಜನರು ನಾನು ಹೈದರಾಬಾದ್ ಬಿಟ್ಟು ಬರುವಾಗ ಕಣ್ಣೀರು ಸುರಿಸರ್ ಪ್ರೇಯರ್ ಗಳೋ ಅಂತ ಹತ್ತಾರ ಪ್ರೇಯರ್. ಯಾಕ ಕೆಲವರು ಹೇಳ್ತಿರು ಏನಂತ, ಪಾಸ್ಟ್ರೇ ನೀವು ಬೀದರ್ಗೆ ಸೇವೆಗೆ ಹೋಗ್ಬಾಡ್ರಿ, ಇಲ್ಲಿಂದ ನೀವು ಕೆಲಸ ಮಾಡಿ ದುಡ್ದು ನೀವು ಹೋಗಿ ಸೇವೆ ಮಾಡ್ರಿ, ಇಲ್ಲಿ ಇದ್ದಾಗ ನಿಮಗೆ ಸಮೃದ್ಧಿ ಇದೆ, ಅಲ್ಲಿ ಹೋದ್ರಿಂದ ನಿಮ್ಗೆ ಸಮೃದ್ಧಿ ನೆಮ್ಮದಿ ಇರಲ್ಲ. ನಾವು ಹೇಳಿದ್ ಕೇಳ್ರಿ ಪಾಸ್ಟರ್ ಅಂತೇಳಿ ಭಾಳ ಜನರು ಏನು ಮಾಡ್ಯಾರ, ಕಣ್ಣೀರು ಸುರಿಸ್ಯಾರ, ಹತ್ತಾರ ಬೈದು ಹೇಳ್ಯಾರ ಪ್ರೇರಣೆಗ. ಕೆಲವೊಬ್ಬರು ಬೈದು ಹೇಳ್ಯಾರ, ನನಗೆ ಎಚ್ಚರಿಸ್ಯಾರ. ಏನಂತ ಎಚ್ಚರಿಸ್ಯಾರ ಅಂದರೆ, ಬ್ಯಾಡ ಅಂದ್ರ ಬೇಡ 100% ಹೋಗ್ಬಾರ್ದು ಎಂಬುದಾಗ ಕೂಡ ತಡೆದಾರ ಪ್ರೇರೆ. ಆದರೆ ನಾ ಒಂದೇ ಹೇಳಿದ ಪ್ರೇರಣೆ, ಸತ್ತರು ಕೂಡ ನಾ ದೇವರು ಸೇವೆ ಮಾಡುತ್ತಾ ಸಹಿತ ಇದ್ದರೂ ಕೂಡ ದೇವರು ಸೇವೆ ಮಾಡುತ್ತಾ, ಆದರೆ ದೇವ್ರು ನನಗೆ ಉಗುಳ್ಯಾಕೇನಷ್ಟೇ, ನನಗೆ ಕರೆದನ್ನು ಸೇವೆ ಮಾಡಂಬುದಷ್ಟೇ. ನೀವು ಕುಟುಂಬಸ್ಥರು ನೀವು ಏನರ ಮಾಡ್ರಿ, ನೀವು ನೆಂಟಸ್ರು ಏನರ ಅನ್ರಿ, ಬಂಧು ಬಳಗೋದ್ರ ಏನರ ಮಾಡ್ರಿ, ಫ್ರೆಂಡ್ ಸರ್ಕಲ್ದಾಗ ನೀವು ಏನು ಬೇನ್ಕೋರಿ, ನನಗೆ ಪ್ರಯೋಜನ ಇಲ್ಲ. ನಾ ಮಾಡ್ತಕ್ಕಂಥದ್ದು ಸೇವೆನೇ. ಕೊನೆದಾಗ ನನ್ನ ಹೆಂಡತಿ ಕೂಡ ಒಂದು ಮಾತಂದೆ, ನೀ ಬಂದರು ಬಾ, ಅದು ಇಲ್ಲ ಅಂದರೆ ನೀ ಇಲ್ಲೇ ಇರು, ನಾನು ಮಾತ್ರ ಬೀದರ್ ಶಿಫ್ಟ್ ಆಗಲತ್ತೆ 100%. ಹಲ್ಲೆಲೂಯಾ. ಯಾಕೆ ಗೊತ್ತದನ, ಕರ್ತನು ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಲೋಕದಲ್ಲಿ ಪ್ರತಿಫಲ ಇಲ್ಲ, ಈ ಲೋಕದಲ್ಲಿ ಧನ ಆಸ್ತಿ ಐಶ್ವರ್ಯ ಕೂಡಿಸಿಡ್ತಕ್ಕಂಥದ್ದಿಲ್ಲ. ಆದರೆ ಈ ಲೋಕದಲ್ಲಿ ತನ್ನ ಶಿಲುಬೆದ ಭಾರವನ್ನು ಹೊತ್ತುಕೊಂಡು ದೇವರ ಹಿಂದೆ ಓಡುವಾಗ, ನಾವು ಸತ್ತೋದಾಗ ಜೀವದಾಯಕದ ವೃಕ್ಷದ ಹಣ್ಣನ್ನು ನಮಗೆ ಸಿಗ್ಲತ್ತ. ಗೊತ್ತದನ, ಪರದೇಶಿನಲ್ಲಿ ನಮಗೆ ದೇವರು ಸ್ಪೇಷಲ್ ಇಟ್ಟಿರ್ತಾನೆ ಪ್ರೇಯರೆ. ಯಾರ್ಯಾರು ನೀವು ಪ್ರಯಾಸ ಪಡ್ತಿರೋ, ಯಾರ್ಯಾರು ನೀವು ತೌಕ ಪಡ್ತಕ್ಕಂಥರಾಗಿದ್ದೀರೋ, ನಿಮಗೂ ಕೂಡ ಅದೇ ಒಂದು ಪರದೇಶಿನದಲ್ಲಿ ಜೀವದಾಯಕದ ವೃಕ್ಷದ ಹಣ್ಣು ನಿಮಗಿಟ್ಟನ. ಒಬ್ಬ ಮನುಷ್ಯ ಸತ್ತೋದ್ರು ಕೂಡ ಎಷ್ಟು ಈಡನ್ನು ಕೊಟ್ಟರು ಕೂಡ ಅವನ ಪ್ರಾಣ ನಮಗೆ ವಾಪಸ್ ತರ್ಲಕ್ಕ ಆಗಲ್ಲ. ನನ್ನ ಸೋದರ,
ನೀ ಪಟ್ಟಂತ ಪ್ರಯಾಸ ಅದು ಎಂದು ನಿಷ್ಫಲವಾಗಲಿಕ್ಕೆ ಸಾಧ್ಯ ಇಲ್ಲ. ನೀ ಪಟ್ಟಂತ ಒಂದು ಪ್ರಯಾಸ ಅದರಲ್ಲಿ ಒಂದು ದಿನ ದೊಡ್ಡ ಒಂದು ಪ್ರತಿಫಲ ದೇವರು ನಿನ್ನ ಒಳಗ ಇಟ್ಟನು ಪ್ರೇರೆ. ಕಳೆದುಕೊಳ್ತಕ್ಕಂಥದ್ದು ಉತ್ತಮ ಅಲ್ಲ, ಕೂಡಿಸಿಡ್ತಕ್ಕಂಥದ್ದು ಉತ್ತಮ. ಯಾವುದು? ನಿನ್ನ ಬ್ಯಾಂಕಿನಲ್ಲಿ ಒಂದೊಂದು ಆತ್ಮಗಳು ಜಮಾ ಇರಬೇಕು ಪ್ರೇರೆ. ದೀಕ್ಷೆ ಸ್ನಾನ ಹೊಂದಿದೆ, ಪರಲೋಕದ ಅಕೌಂಟ್ ಓಪನ್ ಆಗ್ಯದಲ್ಲಿ. ಆ ಅಕೌಂಟ್ನಲ್ಲಿ ವರ್ಷದಲ್ಲಿ ಸುಮಾರು 1, 5, 10 ಆತ್ಮ ಕೂಡ, ಅಥವಾ ತಿಂಗಳಲ್ಲಿ 1 ಆತ್ಮ ಅಂದ್ರೆ ವರ್ಷದಲ್ಲಿ 12 ಆತ್ಮಗಳು ಕೂಡ ಆ ಪರಲೋಕ ರಾಜ್ಯದ ಅಕೌಂಟ್ನಲ್ಲಿ ನಿನ್ನ ಆತ್ಮಗಳು ಬಿದ್ದಿರ್ಬೇಕು ಪ್ರೇರೆ. ಯಾವುದು ಆತ್ಮಗಳು ಬಿದ್ದಿರ್ತಾವ? ಯಾವುದು? ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ನೋಡ್ರಿ, ಈ ಹಾಕತ್ತಂಗೆ ಅಣ್ಣ ತಮ್ಮರು ಸ್ಟೇಟಸ್ಗಳು ನೋಡ್ರಿ. ಎಂಥವು ಮಾಡತ್ತೀರಿ? ಎಂಥ ರೀಲ್ಸ್ ಅವ? ಸ್ಟೇಟಸ್ ಎಂಥವ? ಇವತ್ತು ನಾಳೆ ನನ್ನ ಫೋನ್ನಾಗ ಸ್ಟೇಟಸ್ ಯಾರ್ದು ಬರಲ್ಲ, ಬಂದ್ ನಾಳೆ ನಾನು ಚೆಕ್ ಮಾಡಿದೆ ಸ್ಟೇಟಸ್, ನೋ ಸ್ಟೇಟಸ್. ಬೇರೆ ಫೋನ್ಗಳು ತೊಗೊಂಡು ನೋಡ್ತಾ ಪ್ರೇರಣೆ ಒಂದೊಂದು ಸರ್ತಿ ಅರ್ಥ ಆಗ್ಲತ್ತ ನಿಮ್ಗೆ. ನನಗೆ ಬ್ಲಾಕ್ ಮಾಡಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿಗೆ ಬ್ಲಾಕ್ ಮಾಡ್ಲಿಕ್ಕಾಗಲ್ಲ. ಐ ಡೋಂಟ್ ಕೇರ್ ಅನ್ಬೇಡ್ರಿ, ಅರ್ಥ ಆಗ್ಲತ್ತದ? ಐ ಡೋಂಟ್ ಕೇರ್ ಅನ್ಬೇಡ್ರಿ. ನಿಮ್ಮ ಡೋಂಟ್ ಕೇರ್ ನಮಗೆ, ನನಗೆ ಓಕೆ ಇಲ್ಲ, ದೇವ್ರಿಗೆ ಕೂಡ ಡೋಂಟ್ ಕೇರ್ ಓಕೆ ಇಲ್ಲ. ಕೆಲವು ಹಾಕ್ತಾರ್ರಿ, ಯಾರೇನು ತಿಳ್ಕೊಂಡು ನನಗೇನು ಮಾಡೋದದ? ಏನು ಮಾಡೋದದ? ತಿಳ್ಕೊಂಡ್ರೆ ಏನು ಬಂದು ಹೊಡಿತೆ, ತಿಳ್ಕೊಂಡ್ರೆ ಏನು ಬಂದ್ ಐತೆ ಅಂತೆ. ಏನು ಮಾಡ್ತೀವಿ? ಏನು ಮಾಡ್ಲಿಕ್ಕಾಗಲ್ಲ. ನಿನ್ನ ಪರ್ಸನಲ್ ವಿಷಯಗಳು ಅದು ಏನೇ ಇರಲಿ, ನಿನ್ನ ಪರ್ಸನಲ್ ವಿಷಯಗಳು ದೇವ್ರಿಗೆ ಗೊತ್ತದ ಪ್ರೇರಿ. ನಿನ್ನ ತಾಯಿ ತಂದೆ ಮುಚ್ಚಿದಿರ್ಬೋದು, ನಿನ್ನ ಅಣ್ಣ ತಮ್ಮರಿಗೆ ಮುಚ್ಚಿದಿರ್ಬೋದು, ನಿಮ್ಮ ಅಕ್ಕ ತಂಗಿರಿಗೆ ಮುಚ್ಚಿದಿರ್ಬೋದು, ನಿನ್ನ ಹೆಂಡತಿ ನಿನ್ನ ಯಜಮಾನನಿಗೆ ಮುಚ್ಚಿದಿರ್ಬೋದು, ಸಭೆಗೆ ಮುಚ್ಚಿರ್ಬೋದು, ಸೇವಕರಿಗೆ ಮುಚ್ಚಿದಿರ್ಬೋದು. ಸತ್ಯ ವೇದಕ ಮುಚ್ಚಾಗಿರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಒಂದು ದಿನ ನೀ ಏನು ರೀಲ್ಸ್ ಅವ ನೋಡು, ಅಲ್ಲಿ ಸ್ಟೇಟಸ್ ಬರ್ತದೆ ಪ್ರೇರಿ, ರೀಲ್ಸ್ ಎಲ್ಲ ಓಪನ್ ಬೀಳ್ತಾವ ಪ್ರೇರಿ ಎಲ್ಲ. ಇದು ನೀ ಜ್ಞಾಪಕ ಇಟ್ಕೊಂದಿನ. ಹಲ್ಲೆಲೂಯ, ಹಲ್ಲೆಲೂಯ. ಕ್ರೈಸ್ತವರಾಗಿರ್ತಕ್ಕಂಥ ನೀವು ನಿಮ್ಮ ಸ್ಟೇಟಸ್ ಯಾವ ಇರಬೇಕು ಗೊತ್ತದನ? ಯಾವ ಇರಬೇಕು? ಸತ್ಯವೇದಕ್ಕೆ ಸಂಬಂಧಪಟ್ಟಂಥ ಸ್ಟೇಟಸ್ನಿಂದ ಇರಬೇಕು ಹೊರತು ರೀಲ್ಸ್ ಲೋಕಕ್ಕೆ ಸಂಬಂಧಪಟ್ಟಂಥ ಸ್ಟೇಟಸ್ನಿಂದ ಇರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಈ ಲೋಕ ನಿನ್ನನ್ನು ಮೇಲಕ್ಕೆ ತರ್ತದ, ಈ ಲೋಕ ನಿನ್ನನ್ನು ಬಂಡಿಗೆ ಬಡಿತದ, ಈ ಲೋಕ ನಿನಗೆ ಪಾತಾಳದ ಒಳಗ ಅನುಭವಿಸುವ ಹಾಗೆ ನಿನಗೇನು ಮಾಡ್ತದ? ಹಾಕ್ತದ ಪ್ರೇಯರೆ. ಆದರೆ ದೇವ್ರು ನಿನಗೆ ಪಾತಾಳದಾಗ ಅನುಭವಿಸುವಂತಿಲ್ಲ, ಅದರಿಂದ ಮೇಲಕ್ಕೆ ತರ್ತಾನೆ ಪ್ರೇಯರೆ. ನಿನಗೆ ಮೇಲೆ ತಂದು ಉನ್ನತ ಸ್ಥಾನಕ್ಕೆ ಅನುಭವಿಸುವ ಹಾಗೆ ದೇವ್ರು ನಡ್ತಾರೆ. ಅದಕ್ಕೆ ಲೋಕವನ್ನೆಲ್ಲ ಎಷ್ಟು ಸಂಪಾದನೆ ಮಾಡಿಕೊಂಡ್ರು ಕೂಡ ನಿನ್ನ ಪ್ರಾಣ ನಷ್ಟಪಟ್ಟರೆ ನಿನಗೆ ಪ್ರಯೋಜನವೇನು? ಹಲ್ಲೆಲೂಯ. ಖಾಲಿ ಒಂದು ಇಂಜೆಕ್ಷನ್ ತಗೊಳ್ಳಕ್ಕಾಗಲ್ಲ ನಿಮಗೆ. ಚಂದ ಎಂಬೇಕ್ರಿ ಆಯ್ತದ್ರಿ. ಎಷ್ಟು ಜನ ಇಂಜೆಕ್ಷನ್ ತಕ್ಕೋತಂಬರು ಕೈ ತೋರಿಸಿರೋ ಒಂದ್ಸರ್ತಿ ನೇರವಾಗಿ ತೆಗಿರಿ, SP ತೆಗೀರ ಅಂತೇಳಿ. ಹಳ್ಳು ಸರ್, ಅವ್ರಿನ್ನ ಪಾಪ ಆ ಹತ್ತಿ ತಗೊಂಡು ಜಸ್ಟ್ ಈಗ ಹತ್ತಿ ತಗೊಂಡು ಬರ್ಲತ್ತಾರೆ, ಒಳಗೆ ಅರ್ಧ ಮಾಂಸ ಗದ ನಡಲ್ಲ ಶುರು ಮಾಡ್ತವೆ. ಪೂರ ಒಳಗೆ ಅರ್ಧ ಮಾಂಸ. ವೈದ್ಯರಿಗೆ ಕೇಳಿ ಇವರಿಗೆಲ್ಲ ಅರ್ಧ ಮಾಂಸ ಗದ ಅವ್ರು ಹತ್ತಿ ಹಿಂಗೆ ಹಚ್ಚ ತಕ್ಷಣ ಮತ್ತು 70% ನಡಲ್ಲ ಶುರು. ಹಳ್ಳು ಸರ್ಕಾರದ ಕೊನೆ ಅವ್ರು ಹತ್ತಿ ಪಿತ್ತಿ ಏನಕ್ಕೆ ಲತ್ತಿಲ್ಲ, ಡೈರೆಕ್ಟ್ ಹೋಯ್ತಾಳೆ ಬಂದಕ್ಕೆ ಹಚ್ಚಲತ್ತಾರೆ, ಬಿಟ್ಕೊಳತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಪ್ರಾಣ, ಒಂದು ಸಣ್ಣ ಒಂದು ಸೂಜಿ, ಒಂದು ಇಂಜೆಕ್ಷನ್ ತೆಗೆದುಕೊಳ್ಳಕ್ಕೆ ಎಷ್ಟು ನೀ ಭಯಪಡುತ್ತದೆ. ನಿನ್ನ ಪ್ರಾಣ ನಷ್ಟವಾದಾಗ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪಾತಾಳದಲ್ಲಿ ನೀನು ಅನುಭವಿಸ್ತಿ. ಆದರೆ ಪರದೇಶದಲ್ಲಿ ಜೀವದಾಯಕದ ವೃಕ್ಷದ ಹಣ್ಣನ್ನು ನಿನಗೆ ತಿನ್ನುವುದಕ್ಕೆ ಬೇಕಂದ್ರೆ ನೀನು ಕರ್ತನನ್ನು ಆಶ್ರಯಿಸಿ ಆತನ ಚಿತ್ತಂತೆ ನಡೆಯುವಾಗ ಎಷ್ಟು ಒಂದು ಅದ್ಭುತ ನೀನು ಜೀವಿತಲದ ಪ್ರೇರೆ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11, 12, 13 ವಚನ ಓದ್ರಿ. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂದು ಹೇಳಿದನು. ಏನ್ ಹೇಳಂತ? ಹಲ್ಲೆಲೂಯ. ಏನು ವ್ಯರ್ಥ ಆಗಬಾರ್ದು ಅಂತ ಹೇಳನ? ರೊಟ್ಟಿ ತುಂಡುಗಳು, ಒಂದು ತುಂಡು ಕೂಡ ವ್ಯರ್ಥವಾಗಬಾರ್ದಂತ. ಅಂದ್ರೆ ಇದರ ಅರ್ಥವೇನೆಂದ್ರೆ ನೀನು ಒಬ್ಬನಾದ್ರೂ ಕೂಡ ನಾಶವಾಗಬಾರ್ದೆಂಬ ದೇವರ ಉದ್ದೇಶ ಪ್ರೇರೆ. ಒಂದೊಂದು ಕೂಸಿಗೆ ಒಂದು ತಾಯಿ ಏನು ಮಾಡ್ಯಾಳಂದ್ರ ರೊಟ್ಟಿಗಳನ್ನು ಕಟ್ಟ್ಯಾಳ,
ಕಟ್ಟಿ ಆ ಪ್ರಸಂಗವನ್ನು ಕೇಳುವುದಕ್ಕಾಗಿ ಹೋಗಿ ಮಗ, ನಿಂಗೆ ಹಸು ಅದು ಅಂದ್ರೆ ಅಲ್ಲಿ ಹೋಗಿ ಬಿಚ್ಚಿ ನೀವು ಊಟ ಮಾಡು ಮಗ, ಮತ್ತು ತಿರುಗಿ ನೀ ಆ ಪ್ರಸಂಗದಲ್ಲಿ ಎದ್ದು ಓಡ್ಬಣ್ಣಿ ಅಕ್ಕಪಕ್ಕ ತಿರುಗಿಬಿಡ ಮಗ, ನೀವು ಹೋಗು ಅಂಥೇಳಿ ಏನು ಮಾಡ, ಒಂದು ತಾಯಿ ರೊಟ್ಟಿ ಮೀನನ್ನು ಕಟ್ಟಿಕೊಟ್ಟಳ ಪ್ರಿಯರೇ. ಕಟ್ಟಿಕೊಟ್ಟಾಗ ಯೇಸುಸ್ವಾಮಿ ಅದ್ಭುತವಾಗಿ ಪ್ರಸಂಗ ಮಾಡ್ಯಾನ, ಜನರು ಅದ್ಭುತವಾಗಿ ಸಂದೇಶವನ್ನು ಕೇಳ್ಯಾರ. ಸಂದೇಶವನ್ನು ಕೇಳಿದಾಗ ಯೇಸುಸ್ವಾಮಿಗೆ ಒಂದು ಚಿಂತೆ ಅದ. ಏನು ಚಿಂತೆ ಅದ? ಏನು ಚಿಂತೆ ಬಿದ್ದದ ಅಂತ ನನಗೆ, ಇವ್ರಿಗೆ ಆತ್ಮಕ್ಕಂತೂ ಆಹಾರ ಹಾಕಿದ, ಶರೀರಕ್ಕೆ ಇವ್ರಿಗೆ 100% ಆಹಾರ ಬೇಕು, ಆದರೆ ಇಷ್ಟು ಜನರಿಗೆ ಕೂಡಿಸ್ಬೇಕಾದ್ರೆ ಎಲ್ಲಿಂದ ತರಬೇಕೆಂಬುದಾಗಿ ಶಿಷ್ಯರಿಗೆ ಪರೀಕ್ಷಿಸ್ಲತ್ತಾನ ಪ್ರೇರೆ. ಅಲ್ಲಿ ಯೇಸುಸ್ವಾಮಿ ಜಸ್ಟ್ ಹಿಂಗೆ ಮುಟ್ಟಿ ಮಾಡಿ ಹಿಂಗೆ ಬಿಚ್ಚಿಟ್ಟದಂದ್ರೆ ಅಲ್ಲಿ ರೊಟ್ಟಿಗಳು ರೆಡಿ ಆಗತ್ತೋ, ಅಲ್ಲಿ ಮೀನುಗಳು ರೆಡಿ ಇರ್ತತಿಲ್ಲ ಪ್ರೇರೆ, ಆಹಾರ ರೆಡಿ ಇರ್ತದೆ. ಆದರೆ ಶಿಷ್ಯರಿಗೆ ಯೇಸುಸ್ವಾಮಿ ಪರೀಕ್ಷಿಸನಲ್ಲಿ ಏನಂತ ಪರೀಕ್ಷಿಸನ್ ಅಂದರೆ, ಇವ್ರ ಪರೀಕ್ಷೆ ಒಂದ್ಸರ್ತಿ ನಾವು ನೋಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಶಿಷ್ಯರಿಗೆ ಪರೀಕ್ಷೆ ಎಲ್ಲಿಂದ ತರಬೇಕು ಸ್ವಾಮಿ, ಹೋಗಿ ಇಷ್ಟು ಮಂದಿಗೆ ತಂದು ಹಾಕ್ಲಕ್ಕೆ ಕೂಡ ದುಡ್ಡಿಲ್ಲ, ಪರಿಸ್ಥಿತಿ ಇಲ್ಲ, ಖರಾಬ, ಹ್ಯಾಂಗೆ ಮಾಡ್ಬೇಕು, ನಾವು ಎಲ್ಲಿಂದ ತರಬೇಕೀಗ, ನಾವು ಕೂಡಿಸಿ ನಾವು ತೊಗೊಂಬರ್ಬೇಕು, ಹೋಗಿ ತರ್ಲಕ್ಕೆ ಹೋದ್ರು ಕೂಡ ಭಾಳ ಸಮಯ ಹಿಡಿತದೆ, ಮತ್ತು ನಾವು ಹೆಂಗೆ ಏನು ಮಾಡ್ಬೇಕೆಂಬ ಉದ್ದೇಶ ಇಟ್ಟಾಗ ಯೇಸುಸ್ವಾಮಿ ಗೊತ್ತದ ಯಾವ ಹುಡುಗನ ಬಳಿ ಎಷ್ಟು ರೊಟ್ಟಿ ಎಷ್ಟು ಮೀನವ, ಯಾವ ತಾಯಿ ಕಟ್ಟುಕೊಟ್ಟಳು ಯೇಸುಸ್ವಾಮಿ ಗೊತ್ತದ ಆಲ್ರೆಡಿ. ಆ ಹುಡುಗನ ಬಳಿಗೆ ಹೋಗ್ಯಾರ, ಶಿಷ್ಯರು ತಗೊಂಬಂದು ಕೊಟ್ಟಾರ, ಎಲ್ಲರೂ ಉಂಡರ ತಿಂದರ ತೃಪ್ತರಾಗ್ಯಾರ. ತೃಪ್ತರಾದ ಮೇಲೆ ತುಂಡುಗಳು ಎಲ್ಲಿ ಬಿದ್ದಿರ್ತಾವು? ಕೆಲವೊಬ್ರಿಗೇನೋ ಹೊತ್ತಿಂದ ಹೋಗಲ್ರಿ. ಎಷ್ಟು ಜನದ್ರ ಕೈ ತೋರ್ಸ ನಾ ಹೊತ್ತಿಂದ ಉಣ್ತಂಬರು, ನಾಳೆ ಹಿಡಿದ್ರು ಹೊತ್ತಿಂದ ಹಾಕ್ರಿ ಇವರಿಗೆಲ್ಲ. ಆ ಹೊತ್ತಿಂದು ಜಸ್ಟ್ ಆ ರೊಟ್ಟಿ ಮಾಡಿನ ಬಾದ ಆ ಪಕ್ಕದಾಗಿದ್ದಿನ ತುಕುಡಿ ಇಷ್ಟೇ ಇರ್ತದ. ಎಲ್ಲಿಗೆ ತರೋದು? ಪ್ಲೇಟ್ ಸೈಡಿಗೆ ಬಾಜಿಗೆ ರೈಸ್ ಹೊತ್ತಿಂದ ತಾಯಿ ಹಾಕ್ದಳಂದ್ರೆ, ಮಮ್ಮಿ ಯಾಕೆ ಭೀ ನೋಡಿ ಇದು ನಾ ತಿಂತ ನಾ ಹಂಗೆ ಕಾಣತ್ತೆ, ನಿಂಗೆ ತಿಂಬಪ್ಲೆ ಕಾಣತ್ತೆ, ಯಾವುದು ಹೊತ್ತಿನ ತಿಂಬಪ್ಲೆ ಕಾಣತ್ತಿದ ಮಮ್ಮಿ. ಓಹೋ, ಈಗ ಆ ಬುಟ್ಟಿ ತೊಗೊಂತೆಲ್ಲ ಹಾಕ್ತಾರೆ ಇವ್ರು ಅಂದಪ್ಲೆ ತಾಯಿ ಮೇಲೆ ರೈಸ್. ಯಾವ್ದು ಕೂಡಿಸ್ಲತ್ತಾನ ಯೇಸುಸ್ವಾಮಿ? ಯಾವ್ದು ಕೂಡಿಸ್ಲತ್ತಾನಲ್ಲಿ? ಯಾರ್ಯಾರು ಪಕ್ಕಕ್ಕೆ ತೆಗೆದು ಬಿಡಿಸಿರ್ತಕ್ಕಂಥ ಆಹಾರ ಪದಾರ್ಥ ರೊಟ್ಟಿಗಳವನು ಯೇಸುಸ್ವಾಮಿ ಹೇಳ್ತಾನ, ಅದು ಪಕ್ಕಕ್ಕದಲ್ಲಿ ಅವ್ರು ತೆಗೆದಿಟ್ಟರಲ್ಲ, ಅದು ಎಬ್ಸ್ರಿ ಕೂಡಿಸ್ರಿ ಅಂದಾಗ 12 ಬುಟ್ಟಿಗಳು ಇನ್ನೂ ಹೆಚ್ಚಾಗಿ ಪ್ರಿಯರೇ, ಅಲ್ಲಿ ಹೆಚ್ಚಾಗಿ ಪ್ರಿಯರೇ ಬುಟ್ಟಿಗಳು ಕೂಡಿಸ್ಯಾರ ಅವರಲ್ಲಿ. ಯಾಕ? ಒಂದು ತುಂಡು ಕೂಡ ವ್ಯರ್ಥ ಆಗ್ಬಾರ್ದು ಎಂಬ ಉದ್ದೇಶ. ಅಂದ್ರೆ ನೀನು ವ್ಯರ್ಥವಾಗಿ ಕಾರ್ಯಕ್ಕೆ ಹೋಗ್ಬಾರ್ದು. ಯೇಸುಸ್ವಾಮಿ ಕಳಿಸಿನ ಕಾರಣ ಅದೇ. ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬ ಒಬ್ಬನಾದರೂ ನಾಶವಾಗದೆ ಎಲ್ಲರಿಗೆ ನಿತ್ಯ ಜೀವ ಬರಬೇಕೆಂಬ ಒಂದು ಉದ್ದೇಶ ಇಟ್ಟುಕೊಂಡೇ ಯೇಸುಸ್ವಾಮಿಗೆ ರೊಟ್ಟಿಯಾಗಿ ಲೋಕ ಕಳಿಸನ ಪ್ರಿಯ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ರೊಟ್ಟಿಯಾಗಿ ದೇವರು ಲೋಕ ಕಳಿಸನ. ಮತ್ತು ಆ ತುಂಡು ಗೊತ್ತು ವ್ಯರ್ಥ ಆಗ್ಲತ್ತೇವ ಅಥವಾ ಇಲ್ಲ? ಆಗ್ಲತ್ತೇವಲ್ರಿ, ಆಗ್ಲತ್ತೇವ್ರಿ. ನೀವು ವ್ಯರ್ಥ ಆಗ್ಬಾರ್ದು, ನೀವು ಎಷ್ಟು ಕಾರ್ಯಕ್ಕೆ ಹೋಗ್ಬಾರ್ದು, ನೀವು ಲೋಕಕ್ಕೆ ಸಂಬಂಧಪಟ್ಟದ ಅಧಿಕಾರ ಹೋಗ್ಬಾರ್ದು. ಸಮಯ ಸಿಕ್ಕದ ದೇವ್ರಿಗೆ ಪ್ರಾರ್ಥನೆ ಮಾಡಿ, ಸಮಯ ಸಿಕ್ಕದ ಅವಕಾಶ ಸಿಕ್ಕದ ಸ್ತುತಿ ಮಾಡು, ಸಮಯ ಅವಕಾಶ ಸಿಕ್ಕದ ಮೊಳಕಾಲೂರು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡು, ತೌಕಪಡು, ಭಾರ ಹೊತ್ತುಕೋ. ನಿನ್ನ ಭಾರ ಎಷ್ಟದ ಅಷ್ಟು ಭಾರವನ್ನು ಹೊತ್ತುಕೊಂಡು ಓಡು. ನಿನಗೆ ಅವಕಾಶ ದೇವರು ಕೊಟ್ಟನ ಪ್ರಿಯರೇ. ಈ ಅವಕಾಶ ಮುಂದಿನ ಲೋಕದಲ್ಲಿ ನಿನಗೆ ಅದನೋ ಅಥವಾ ಇಲ್ಲೋ ಗೊತ್ತಿಲ್ಲ, ಆದರೆ ಇವಾಗ ಮಾತ್ರ ನಿನಗೆ ಅವಕಾಶ ಕೊಟ್ಟನ. ಈ ಅವಕಾಶವನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಆ ಭಾರವನ್ನು ಹಿಡ್ಕೊಂಡು ಓಡು, ನಿನಗೆ ಪ್ರತಿಫಲ ದೇವರು ಇಟ್ಟನ ಪ್ರಿಯರೇ. ಎಲ್ಲದ ನಿಂಗೆ ಪ್ರತಿಫಲ? ಹಲ್ಲೆಲೂಯಾ. ಎಲ್ಲದ ಪ್ರತಿಫಲ? ಪರದೇಶಿನಲ್ಲಿ ಏನಿಟ್ಟನ? ಎಲ್ಲಿಟ್ಟನ? ಪರದೇಶಿನಲ್ಲಿ ನಿಮಗ ಜೀವದಾಯಕದ ವೃಕ್ಷದ ಹಣ್ಣನ್ನು ನಿಮ್ಮನ್ನು ತಿನ್ನುವುದಕ್ಕಿಕ್ಕನ. ಅಲ್ಲಿ ಆ ಹಣ್ಣು ತಿನ್ನುವುಗಡ ಒಂದು ತುಕುಡಿ ಹಿಂಗೆ ಬಾಜಿಗಿಟ್ಟು ಅನ್ಕೋರಿ. ಇನ್ನೂ ಮೇಲೊಂದು ಲೋಕದ ಪ್ರೇರೆ ಪರಲೋಕ, ಅಲ್ಲಿ ಹೋಗ್ಲಕ್ಕೆ ಚಾನ್ಸ್ ಅವಕಾಶ ನಿನಗ ಇಲ್ಲ. ಪರದೇಶಿನಲ್ಲಿ ಒಂದು ಅವಕಾಶ ಇಟ್ಟಾನ. ಆ ಪರದೇಶದಲ್ಲಿ ಅವಕಾಶ ಇಟ್ಟಾಗ ಇಲ್ಲಿ ಯೇಸುಸ್ವಾಮಿ ಕೂಡಿಸ್ಲತನ. ಒಂದು ತುಂಡು ಕೂಡ ವ್ಯರ್ಥ ಆಗಬಾರ್ದು. ಎಬ್ಸ್ರಿ, ಎಲ್ಲ ತುಂಡುಗಳನ್ನು ಎಬ್ಸಿ ಕೂಡಿಸ್ರಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದಾಗ 12 ಬುಟ್ಟಿ. ಇವತ್ತು ನಾವೇ ದೇವ್ ಪ್ರೇರ 12 ಬುಟ್ಟಿ, ನಾವೇ 12 ಬುಟ್ಟಿ ಇದ್ದೇವೆ. ಇನ್ನೂ ಅನೇಕ ಜನ 12 ಬುಟ್ಟಿಯಾರ. ಆ 12 ಬುಟ್ಟಿನ ತುಂಬಬೇಕಾದ್ರೆ ನೀನು ನಾನು ಪ್ರತಿದಿನ ತೌಕ ಪಡಬೇಕು, ನೀನು ನಾನು ಪ್ರತಿದಿನ ಪ್ರಯಾಸ ಪಡಬೇಕು. ನಾನು ಪ್ರತಿ ವಾರದಲ್ಲಿ ಒಂದು ಹೊಸ ವ್ಯಕ್ತಿಗೆ ತೆಗೆದುಕೊಂಡು ಬಂದು ಸಭೆ ಕೊಪ್ಪಿಸ್ಬೇಕು ಪ್ರಿಯರೇ. ತಂದಿರಿ 1 ತುಂಡು ತೊಗೊಂಬಂದಿರಿ ಸಭೆಕ ತಂದಿರಿ. ಎಷ್ಟು ಜನ 1 ತುಂಡು ತೊಗೊಂಬಂದಿರಿ ತೋರಿಸ್ರೆ? ಖಾಲಿ 2 ಕೈಗಳು, 2 ತುಂಡುಗಳಾದ್ರೆ ಯಾರು ಮನುಷ್ಯರು? ನೀ ರಕ್ಷಣೆ ಸಿಕ್ಕದ, ನಿನಗೆ ಜೀವ ದೇವರು ಕೊಟ್ಟನ, ಬದುಕಿದೆ, ನೀ ಪ್ರಯಾಸ ಪಡ್ತಿದೆ. ಒಬ್ಬರಿಗೆ ವಾರದಾಗ, ಒಬ್ಬರಿಗೆ ತಿಂಗಳಿಗೆ ತಂದು ಸಭೆ ನಡೆಸು ಸ್ಪಷ್ಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಕೆಲವರು ನಳ್ಳಿಗೆ ತೂತು ಹಾಕಿನಪ್ಲೆ, ಕೊಡಗೆ ತೂತು ಹಾಕಿನಪ್ಲೆ ಆ ಸಭೆದಾಗಿಂದು ಹೇಳ್ತಾರೆ, ಆ ಕಡೆ ಹೇಳ್ಕೋ, ಆ ಕಡೆ ಈ ಕಡೆ, ಈ ಕುರಿ ಈ ಕಡೆ ಅವ್ರದ್ದು ಹಡ್ಡಿ ಹೊಡಿ ಇವ್ರದ್ದು ಹಡ್ಡಿ ಹೊಡಿದ್ರಾಗೆ ಕುರಿ ಇಲ್ಲೇ ಬಿದ್ದೋಯ್ತು ಹೊರತು ಆ ಕುರಿ ಕರೆಕ್ಟಾಗಿ ಸಭೆ ಸಿಗ್ಲತ್ತಿಲ್ಲ, ಕರೆಕ್ಟಾಗಿ ಆರಾಧನೆ ಸಿಗ್ಲತ್ತಿಲ್ಲ, ಕರೆಕ್ಟಾಗಿ ಪ್ರಾರ್ಥನೆ ಸಿಗ್ಲತ್ತಿಲ್ಲ, ಕರೆಕ್ಟಾಗಿ ಪರಿಪಾಲನೆ ಸಿಗ್ಲತ್ತಿಲ್ಲ ಪ್ರೇಯರೇ. ಕೆಲವೊಬ್ಬರಿಗೆ ದೊಡ್ಡ ದೊಡ್ಡ ಸೇವೆ ಮಾಡ್ಲಿಕ್ಕೆ ಪ್ರಯಾಸ ಪಡತ್ತಾರ. ಯಾರ ಹೆಸರ ಮೇಲೆ ಪ್ರಾರ್ಥನೆ ಮಾಡ್ಬೇಕು ಗೊತ್ತಿಲ್ಲ, ಯಾರ ಹೆಸರೇನು ಪ್ರಾರ್ಥನೆ ಎಂಡ್ ಮಾಡ್ಬೇಕು ಗೊತ್ತಿಲ್ಲ. ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಲ್ಲಿ ಬೇಡಿದ್ದೇವೆ, ತಂದೆ ನೀನು ಒಂದೇ ಹೆಸರಿನಲ್ಲಿ ಬೇಡಿದ್ದೇವೆ. ಹೆಸರು ಸ್ವಾಮಿ ಹೆಸರು ಮೇಲೆ ಬೇಡ ಅಂತ ಹೇಳ್ತಾನೆ ಬೈಬಲ್ದಾಗ, ಅದನ್ನೇ ಇರ್ತವೆ ಇಲ್ಲ, ಅದನ್ನಿಲ್ಲ. ನನ್ನ ಹೆಸರು ಮೇಲೆ ಬೇಡ್ರಿ ಅಂತ ಹೇಳ್ತಾನ, ನನ್ನ ಹೆಸರು ಮೇಲೆ ಬೇಡ್ರಿ ಅಂತ ಹೇಳ್ತಾನ. ಆತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಗೆ ಅದ್ಭುತದ ಪ್ರೇಯರೆ. ಎಂಡ್ ಪ್ರಾರ್ಥನೆ ಅಂತ್ಯ ಆಶೀರ್ವಾದ ವಚನ ಕೂಡ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಅಂತ ಒಂದು ಸ್ಥಿತಿಯಲ್ಲಿ. ಅಂದರೆ ತಾನೇ ಕರೆಕ್ಟ್ ಇಲ್ಲ, ತನ್ನ ಸಭೆ ಕರೆಕ್ಟ್ ನಡೆಸ್ಕೊಂಡು ಹೋಗ್ತಾರೆ, ತನ್ನ ಪರಿಪಾಲನೆ ಕರೆಕ್ಟ್ ಇಲ್ಲ, ಲೋಕಕ್ಕೆ ರೀತಿಗೆ ಹೋಗ್ತಕ್ಕಂಥ ಸಭೆಗಳು ಹಿಂಬಾಲಿಸದೆ ಕರ್ತನನ್ನು ಹಿಂಬಾಲಿಸ್ತಕ್ಕಂಥ ಸಭೆಗಳನ್ನು ಆಶ್ರಯಿಸಿ ಒಂದು ತುಂಡು ಪ್ರತಿ ವಾರ ತಂದು ನೀವು ಒಪ್ಪಿಸ್ರಿ. ಸಭೆಯಲ್ಲಿ ಪ್ರತಿ ತಿಂಗಳಲ್ಲಿ ಒಂದು ತುಂಡು ತಂದು ಒಪ್ಪಿಸಿ. ಪ್ರತಿಯೊಂದು ವ್ಯಕ್ತಿಗಳಿಗೆ ಹಾಳೈತಕ್ಕಂಥ ನಾಶ ಐತಕ್ಕಂಥ ವ್ಯಕ್ತಿಗಳು ಹಿಡೀರಿ ತಂದವ್ರಿಗೆ ಸಭೆಗೆ ಒಪ್ಪಿಸ್ರಿ. ಅವಾಗ ಅದ್ಭುತದ ಪ್ರೇಯರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಸಂಡೇ ದಿನ ಚುಟ್ಟಿ ಮಾಡಿರ್ತಕ್ಕಂಥವ್ರ ಪರಿಸ್ಥಿತಿ ಏನದ? ಸಭೆಗೆ ಚುಟ್ಟಿ ಹಾಕಿನವ್ರು ಎಷ್ಟು ಜನ ಸಂಡೇ ಸಭೆಗೆ ಚುಟ್ಟಿ ಹಾಕ್ಲತ್ತಿಲ್ಲ? ಸಂಡೇ ಚುಟ್ಟಿ ಹಾಕೋರು ಸಭೆಗೆ ಎಷ್ಟು ಜನ ಇಲ್ಲ ಲೋಕದಲ್ಲಿ? ಹಲ್ಲೆಲೂಯಾ. ನಾ ಹೇಳ್ತಕ್ಕಂಥ ಸಂದೇಶ ಏನೆಂದರೆ, ದೇವ್ರ ಅನುಸಾರವಾಗಿ ದೇವರು ಮಾಡಿರ್ತಕ್ಕಂಥ ಪ್ರೀತಿ, ದೇವರು ಮಾಡಿರ್ತಕ್ಕಂಥ ಉಪಕಾರ ನೀವು ಮರೆತು ಹೋಗೋದಾಗೆ ಆತನ ಸನ್ನಿಧಿಯನ್ನು ಆಶ್ರಯಿಸಿ ಆತನ ಚಿತ್ತಂತೆ ನಡಿಲಕ್ಕಾಗಿ ನೀವು ಪ್ರಯತ್ನ ಪಡ್ರಿ. ಅವಾಗ ಎಷ್ಟೊಂದು ಅದ್ಭುತ ಅದ. ಅದಕ್ಕೆ ಯೇಸುಸ್ವಾಮಿ ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಹೇಳ್ತಾನ, ಯಾವನಾದರ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ನಿನ್ನ ಭಾರವು ನೀನೇ ಹೊತ್ತುಕೊಂಡು ಬಾ ಎಂಬುದಾಗಿ. ಯಾಕೆ ಸ್ವಾಮಿ ಹೇಳ್ತಾನಂದ್ರೆ, ನಾನು ಒಂದು ವೇಳೆ ಅವನಿಗೆ ಸಹಾಯ ಮಾಡ್ದ, ನಾವು ಒಂದು ವೇಳೆ ಇದು ಮಾಡ್ದಂದ್ರೆ ಅವ ಒಂದಿನ ಮರ್ತೋಯ್ತಾನ. ಅವನಿಗೇನು ಅರಿವಿರಲ್ಲ, ಏನು ಉದ್ದೇಶ ಇಟ್ಕೊಂಡಿರಲ್ಲ. ಆದರೆ ತನ್ನ ಒಂದು ಭಾರವನ್ನು ಹೊತ್ತುಕೊಂಡು ಬರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೆ ಗೊತ್ತದ ನಾ ಎಷ್ಟು ಪ್ರಯಾಸ ಪಟ್ಟಿದ್ದೇವೆ ಗೊತ್ತದ, ದೇವರು ಆ ಪ್ರಯಾಸಕ್ಕೆ ಪ್ರತಿಫಲ ಎಷ್ಟು ಕೊಡ್ಬೇಕೆಂಬುದಾಗಿ ದೇವರಿಗೆ ಗೊತ್ತದ. ಅದರ ಅನುಸಾರವಾಗಿ ನೀವು ಫಾಲೋ ಆಗ್ಲಕ್ಕೆ ನೀವು ಪ್ರಯಾಸ ಪಡ್ರಿ. ಒಬ್ಬ ಮನುಷ್ಯನು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಏನು ಪ್ರಯೋಜನ? ಕ್ವಶನ್ ಹಾಕಿ ದೇವರು ಮಾತಾಡ್ತಾನೆ, ಏನು ಪ್ರಯೋಜನ ಇಲ್ಲ, ವ್ಯರ್ಥ ಹೊರತು ಇನ್ನೂ ಏನು ನಮಗೆ ಸಿಗಲ್ಲ ಪ್ರೇಯರೆ. ಎರಡನೇದು, ಒಂದು ವೇಳೆ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಪರದೇಶಿನಲ್ಲಿ ಜೀವದಾಯಕದ ವೃಕ್ಷದ ಹಣ್ಣನ್ನು ಯಾರಿಗೆ ಕೊಡ್ತಾನಂತ? ಯಾರು ಜಯ ಹೊಂದಲತ್ತಾರ ಅವರಿಗೆ ಪ್ರೇರೆ, ಎಲ್ಲರಿಗಿಲ್ಲ. ಸ್ವಾಮಿ ನಾನು ಹೆಣ್ತೇನ ಮಕ್ಕಳಿಬ್ಬರು ಮಗರ ಅವ್ರಿಗೆ ಥೋಡೆ ಕೊಡು ಸ್ವಾಮಿ ಅಂದ್ರೆ ನಿನ್ನ ಒಳಗಿಂದ ಕೂಡ ಕಸ್ಕೊತಾನೆ ಪ್ರೇರೆಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ರಿಕ್ವೆಸ್ಟ್ ನಡೆಯಲ್ಲ, ಅಲ್ಲಿ ಲಂಚ ನಡೆಯಲ್ಲ, ಅಲ್ಲಿ ರಿಕ್ವೆಸ್ಟ್ ನಡೆಯಲ್ಲ, ಲಂಚ ನಡೆಯಲ್ಲ, ಅಧಿಕಾರಗಳು ನಡೆಯಲ್ಲ. ಅಕ್ಕೋ ಇವ್ರು ಎಲ್ಲೆದ್ರು ಬರೀ ಸಾಬರಿ ಅಂದ್ರೆ ಇವ್ರು ಕೂಡ ಏನು ಮಾಡ್ತಾರಲ್ಲ, ಕೈ ಬಿಟ್ಕೊಟ್ಟು ಅಲ್ಲಿ ಒಬ್ಬನೇ ವ್ಯಕ್ತಿ ಯೇಸು ಸ್ವಾಮಿ ಎದುರಿನಲ್ಲಿ ನೀನು ನಿಂದಿರ್ಬೇಕಾಯ್ತದ. ನಿಂತಾಗ ಹೇಗೆ ನಿಂದಿರಬೇಕು ಒಂದ್ಸರ್ತಿ ನೀವು ಕ್ವಶನ್ ಹಾಕೋಬೇಕು. ಹಲ್ಲೆಲೂಯಾ. ಅದಕ್ಕೆ ಸಣ್ಣ ಸಂದೇಶ ದೇವು ನಿಮ್ಮೆಲ್ಲರೂ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚನ್ನು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಪ್ರಾರ್ಥನೆ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಒಂದು ವಾಕ್ಯದ ಅನುಸಾರವಾಗಿ ಅದ್ಭುತವನ್ನು ಮಾತಾಡಿದಪ್ಪ, ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಒಬ್ಬ ಮನುಷ್ಯನು ಎಷ್ಟು ಲೋಕದಲ್ಲಿರ್ತಕ್ಕಂಥ ಆಸ್ತಿ ಐಶ್ವರ್ಯ ಧನವನ್ನು ಸಂಪಾದನೆ ಮಾಡಿಕೊಂಡ್ರು ಕೂಡ ನಮ್ಮ ಪ್ರಾಣಕ್ಕೆ ನಾವೇ ನಷ್ಟಪಟ್ಟರೆ ಪ್ರಯೋಜನ ಏನೆಂಬುದಾಗಿ ಆ ದಿನ ಶಿಷ್ಯರನ್ನು ಎಚ್ಚರಿಸಿದೆ. ಈ ದಿನ ನನ್ನನ್ನು ನಮ್ಮೆಲ್ಲರನ್ನು ಎಚ್ಚರಿಸಕ್ಕಾಗಿ ನೀವು ಸ್ತೋತ್ರ. ಎಷ್ಟು ಆಸ್ತಿ ಐಶ್ವರ್ಯ ಸಂಪಾದನೆ ಮೆಟ್ಟರು ಕೂಡ ಮನುಷ್ಯನಿಗೆ ಸ್ಥಿರವಾಗಿಲ್ಲ. ಇನ್ನೂ ಕೂಡಿಸ್ಬೇಕು, ಇನ್ನೂ ಸಂಪಾದನೆ ಮಾಡಬೇಕು, ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕಯ್ಯ. ಕೆಲವೊಬ್ಬರು ದುರ್ಬಳಕೆಗಾಗಿ ಉಪಯೋಗ ಮಾಡ್ತಾರಯ್ಯ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಕೆಲವೊಬ್ಬರು ಎಷ್ಟು ನಮ್ಮ ಕ್ರಿಸ್ತವರಿಗೆ ಉನ್ನತ ಸ್ಥಾನಮಾನ, ಗೌರ್ಮೆಂಟ್ ಉದ್ಯೋಗಗಳು ಕೊಟ್ಟು, ಆಸ್ತಿ ಕೊಟ್ಟು, ಅಂತಸ್ತು ಕೊಟ್ಟು, ಐಶ್ವರ್ಯ ಕೊಟ್ಟಿರುವ ಕೂಡ ಅವ್ರಿಗೆ ಬಳಕೆ ಮಾಡ್ಲಿಕ್ಕಾಗಲ್ಲ. ಅವಕಾಶ ಕೊಟ್ಟಿದ್ದ ದೇವರೇ ನಿನಗೆ ಸಮಯ ಕೊಡಲಯ್ಯ. ಅದನ್ನು ಪ್ರಾರ್ಥಿಸ್ತಾ ನೀನು ಕೊಟ್ಟಿರ್ತಕ್ಕಂಥದ್ದು ನೀನು ತೆಗೆದುಕೊಳ್ಳೋಕೆ ಸಮಯ ಹತ್ತಲ್ಲಯ್ಯ. ಅದನ್ನು ಪ್ರಾರ್ಥಿಸ್ತಾ ಕಮ್ ಸಮಯದಲ್ಲಯ್ಯ ಇಂಥವು ಜನಗಳನ್ನು ಮಾರ್ಪಟ್ಟು ನಿನ್ನ ಪಾದ ಸನ್ನಿಧಿಯಲ್ಲಿದ್ದು ಸ್ಥಿರವಾಗಿ ಬಲ ಹೊಂದು ನೀನು ಸಹಾಯ ಮಾಡು. ನಿನ್ನ ಪಾದದಲ್ಲಿ ಪ್ರತಿದಿನ ಧ್ಯಾನಿಸುತ್ತಾ ನಿನ್ನ ಪಾದ ಸನ್ನಿಧಿಯಲ್ಲಿ ನಡೀತಕ್ಕಂಥ ವ್ಯಕ್ತಿಗಳು ಭಾಗ್ಯವಂತರು, ಎಷ್ಟೋ ಒಂದು ಧನ್ಯರು.
ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಸನ್ನಿಧಿಯಲ್ಲಿ ಪಟ್ಟಂತ ಪ್ರಯಾಸ ಅದು ಎಂದು ವ್ಯರ್ಥಿಲ್ಲ ಅಯ್ಯ. ಯಾವನದ ನನ್ನ ಹಿಂದೆ ಬರುವುದರೆ ತನ್ನ ಸಿಲುಬೆದ ಭಾರವನ್ನು ತಾನೇ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಅದ್ಭುತವಾಗಿ ವಾಕ್ಯದೊಟ್ಟಿಗೆ ಮಾತಾಡಿದೆ. ತಿರುಗಿ ಹೇಳ್ತಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಸ್ಪಷ್ಟವಾಗಿ ಪರದೇಶಿನಲ್ಲಿ ಜೀವದಾಯಕದ ವೃಕ್ಷದ ಹಣ್ಣನ್ನು ಅವನಿಗೆ ತಿನ್ನುವುದಕ್ಕೆ ಕೊಡುವನು ಎಂಬುದಾಗಿ. ಒಬ್ಬ ಮನುಷ್ಯನು ಎಷ್ಟು ಹಣವನ್ನು ಸಂಪಾದನೆ ಮಾಡಿ ಸ್ಥಿರವಿಲ್ಲ, ಅಥವಾ ಒಬ್ಬ ಸ್ನೇಹಿತನು ರೋಗ ವ್ಯಾಧಿಯಲ್ಲಿ ಬಿದ್ದಾಗ ಆ ಹಣವನ್ನು ಕೊಟ್ಟು ಆ ಸ್ನೇಹಿತನಿಗೆ ಮರಣದಿಂದ ತಪ್ಪಿಸಲಕ್ಕ ಆಗಲ್ಲ ಎಂಬುದಾಗಿ. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ತಿರುಗಿ ಒಂದು ತುಂಡು ಕೂಡ ವ್ಯರ್ಥ ಆಗಬಾರ್ದು, ಅವೆಲ್ಲವನ್ನು ಕೂಡಿಸ್ರಿ ಎಂಬುದಾಗಿ ಹೇಳಿದಯ್ಯ. ಇವತ್ತಿನ ದಿನ ನಾವು ಪ್ರತಿಯೊಬ್ಬರಿಗೆ ಕೂಡಿಸಿಡುವ ಹಾಗೆ, ಪ್ರತಿಯೊಂದು ವ್ಯಕ್ತಿಗಾಗಿ ತೌಕಪಟ್ಟು ಹುಡುಕಿ ತಂದು ಸಭೆ ಕೊಪ್ಪಿಸುವ ಹಾಗೆ ನಮ್ಮನ್ನು ಬಲಪಡಿಸಯ್ಯ. ನಿನ್ನ ಸನ್ನಿಧಿಗೆ ಒಪ್ಪಿಸುವ ಹಾಗೆ ನಿನ್ನ ಬಲಪಡಿಸಯ್ಯ. ನಿನ್ನ ಸನ್ನಿಧಿಯಲ್ಲಿ ಆಶ್ರಯಿಸ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ನೀನು ಬಲಪಡಿಸು. ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ನಿನ್ನ ಕಾರ್ಯ ಮಾಡಯ್ಯ. ನೀನೇ ಸಹಾಯಕನಾಗಿದ್ದು, ನಾಯಕನಾಗಿದ್ದು, ಒಡೆಯನಾಗಿದ್ದು, ದೇವರಾಗಿದ್ದು, ರಕ್ಷಕನಾಗಿದ್ದು ಬಲಪಡಿಸಯ್ಯ. ನಿನ್ನಲ್ಲಿ ಆಸಕ್ತಿ ಉಳ್ಳಂಥ ಪ್ರತಿಯೊಂದು ಮಕ್ಕಳನ್ನು ದೇವರೇ ಆ ಮಕ್ಕಳ ಜೀವಿತದಲ್ಲಿ ಅದ್ಭುತ ನೋಡ್ಲಿಕ್ಕೆ ಅವಕಾಶ ಇದೆಯಯ್ಯ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮ ಆತ್ಮ ಪ್ರಾಣ ಶರೀರವೆಲ್ಲ ದೇವ್ರಿಗೆ ಒಪ್ಪಿಸ್ಕೊಡ್ರಿ. ಬರೀ ಕೆಲಸ, ಬರೀ ಬಿಸ್ನೆಸ್, ವ್ಯಾಪಾರ, ಉದ್ಯೋಗ, ಬರೀ ಕುಟುಂಬ, ಬರೀ ಲೋಕ ರೀತಿ ಆ ಕಡೆಗೆ ಓಡಾಡ್ದ, ಈ ರೀತಿ ಓಡಾಡ್ದ, ಇವತ್ತಿನ ದಿನ ನಿಮ್ಮನ್ನು ಪರೀಕ್ಷಿಸಿಕೊಡ್ರಿ. ನಿಮ್ಮ ಪ್ರಾಣ ನಷ್ಟಪಟ್ಟರೆ ನಿಮಗೆ ಪ್ರಯೋಜನವೇನು ಒಂದ್ಸರ್ತಿ ಜ್ಞಾಪಕ ಮಾಡ್ಕೋರಿ. ದೇವರಂತೂ ನಿಮಗ ಜಯ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಪರದೇಶದಲ್ಲಿ ತಿನ್ನುವುದಕ್ಕೆ ಜೀವದಾಯಕದ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡ್ತಾ ಎಂಬುದಾಗಿ ಹೇಳ್ತಾನ. ಮತ್ತು ದೇವರ ಸನ್ನಿಧಿಯಲ್ಲಿ ಜೀವಿಸ್ತೆ ಅಥವಾ ಪಾತಾಳದಲ್ಲಿ ಹೋಗಿ ಯಾತನೆ ಪಡ್ತೆ ಒಂದ್ಸತಿ ಜ್ಞಾಪಕ ಮಾಡ್ಕೊ. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಇವತ್ತು ಎಷ್ಟು ಜನರ ಸಿದ್ಧವಾಗಿದ್ದು ನಿನ್ನ ಸನ್ನಿಧಿಯನ್ನು ಅನುಭವಿಸುತ್ತಾ ಅಯ್ಯ ಈಗ ನನ್ನ ಜೀವಿತ, ಅಯ್ಯ ನನ್ನ ಕುಟುಂಬ, ಅಯ್ಯ ನನ್ನ ಪರಿಸ್ಥಿತಿ ಎಂಬುದಾಗಿ ಒಪ್ಪಿಸಿದರು. ಅವರನ್ನು ಮಾರ್ಪಡಿಸಿ ರಕ್ಷಿಸಯ್ಯ. ನಿಮ್ಮ ರಕ್ತದಿಂದ ಅವರಿಗೆ ಮುದ್ರಿಸಯ್ಯ. ಈ ದಿನದಲ್ಲಿ ಉತ್ತಮರಾಗಿ ಅದ್ಭುತ ಒಂದು ಪಾತ್ರರಾಗಿ ನಿನ್ನ ಸನ್ನಿಧಿ ಅನುಭವಿಸುವ ಬಗ್ಗೆ ಕಾರ್ಯ ಮಾಡು. ವಾರದಲ್ಲಿ ಒಂದಿನ ಅವಕಾಶ ಕೊಟ್ಟಿದೆ, ನಮ್ಮನ್ನು ಒಂದು ದಿನ ಅವಕಾಶ ಕೊಟ್ಟಿದ್ದಿ. ಆ ದಿನನೇ ನಮಗೆ ಆಶೀರ್ವಾದಯ್ಯ. ಆ ದಿನ ದೇವರಿಗೆ ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಧನ್ಯರು, ಎಷ್ಟೋ ಭಾಗ್ಯವಂತರು. ಯೆಶಾಯ 56:2 ಪ್ರಕಾರ ಹೌದಯ್ಯ, ನಿನ್ನ ಸನ್ನಿಧಿ ಆಶ್ರಯಿಸ್ತಕ್ಕಂಥ ಮಕ್ಕಳು ಭಾಗ್ಯವಂತರು ಕರ್ತಾನೆ. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತಾನೆ. ಇವತ್ತು ಎಷ್ಟು ಜನ ಜೀವಿತದಲ್ಲಿ ಮೇಲನ್ನು ಅನುಭವಿಸುವ ಹಾಗೆ ನೀನು ಕಾರ್ಯ ಮಾಡಿದ ನಿನ್ನ ಸ್ತೋತ್ರ. ನಿನ್ನ ಮಕ್ಕಳು ವಾಕ್ಯವನ್ನು ಕೇಳಿದರೆ ಅಯ್ಯ, ಉತ್ತಮರೆಂಬುದಾಗಿ ಯಾರು ನಿನ್ನವನ್ನು ಭಾರ ಹೊತ್ತುಕೊಂಡು ನಡೀತಾರೋ ಉತ್ತಮರೆಂಬುದಾಗಿ ಅವ್ರಿಗೆ ಒಳ್ಳೆಯ ಹಣ್ಣನ್ನು ತಿನ್ನುವುದಕ್ಕೆ ನೀವು ಕೊಡ್ತಾ ಎಂಬುದಾಗಿ ವಾಕ್ಯದ ಅನುಸಾರ ಮಾತಾಡಿದ್ದೀನಿ. ತುಂಡುಗಳನ್ನು ಕೂಡಿಸಿರಿ ಎಂಬುದಾಗಿ, ವ್ಯರ್ಥವಾಗಬಾರ್ದು ಎಂಬುದಾಗಿ ಮಾತಾಡಿದ್ದೀನಿ. ಹಣವನ್ನು ಸಂಪಾದನೆ ಮಾಡಿದ್ರು ಕೂಡ ಒಬ್ಬರು ಪ್ರಾಣಕ ರಕ್ಷಿಸ್ಲಿಕ್ಕಾಗೋದು ಎಂಬುದಾಗಿ ವಾಕ್ಯದೊಟ್ಟಿಗೆ ಮಾತಾಡಿದೆಯಾ. ಈ ವಾಕ್ಯ ಮಕ್ಕಳು ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಯ್ಯ. ತನ್ನಂತ ರಕ್ಷಿಸಿಕೊಂಡು ಅನೇಕಾತ್ಮ ರಕ್ಷಣೆ ತೌಕ ಪಡುವಾಗ ಸಹಕರಿಸಯ್ಯ. ಅವ್ರವ್ರ ಕೆಲಸ, ವ್ಯಾಪಾರ, ಬಿಸ್ನೆಸ್, ಅವ್ರ ಉದ್ಯೋಗ, ಅವ್ರ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಕರ್ತಾನೆ ಒಂದು ಆತ್ಮ ರಕ್ಷಣೆಗೆ ನೀಡುವುದಕ್ಕಾದರೂ ಕೂಡ ಪ್ರಯಾಸ ಪಡುವಾಗ ಕೃಪೆ ತೋರಿಸಯ್ಯ. ಅಯ್ಯ ನಿನ್ನ ಮಹಿಮೆ ಆಗೋಲ್ತಿಲ್ಲಿ ಕಾರ್ಯ ಮಾಡು ಕರ್ತಾನೆ. ಈಗ ಈ ಸಮಯದಲ್ಲಿ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಿ ಸ್ತೋತ್ರ. ಎಷ್ಟು ಜನರು ಈ ದಿನ ಅಯ್ಯ ನಾನು ಈ ರೀತಿಗಿದ್ದ ನನ್ನ ಮಾರ್ಪಡಿಸೋದು ಪ್ರಾರ್ಥನೆ ಮಾಡಿದರೆ ಅವ್ರಿಗೆ ಮಾರ್ಪಡಿಸು. ಮಿಕ್ಕ ತುಂಡುಗಳಂದರೆ ಹಾಳಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತಂದು ಸಭೆಗೆ ಒಪ್ಪಿಸುವುದಕ್ಕಾಗಿ ಎಷ್ಟು ಜನರು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಳ್ಳೆಯ ಕಾರ್ಯ ಮಾಡೋದಕ್ಕಾಗಿ ಪ್ರಯಾಸ ಪಡ್ತಾರೋ ಅವರೊಟ್ಟಿಗೆ ನೀನಿದ್ದು ದೇವರೇ ಅವ್ರ ಪ್ರಯಾಸದಲ್ಲಿ, ಅವ್ರ ಪ್ರಯಾಣದಲ್ಲಿ ನಿದ್ದು ನೀನು ಸರಿ ಮಾಡ್ತೀವಿ ಎಂದು ನಾವು ಪ್ರಾರ್ಥಿಸ್ತಾ ಕರ್ತಾನೆ. ಈಗ ದೊಡ್ಡ ಅದ್ಭುತ ನಮ್ಮೆಲ್ಲರ ಜೀವಿತದಲ್ಲಿ ಮಾಡೋದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತಾ ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೆ ಮಾತಾಡಿದಿ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರ್ತಕ್ಕಂಥ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.